ಹಾಯ್ ಫ್ರೆಂಡ್ಸ್, ನಾನು ಸಿ ಅಕ್ಷತಾ ಉಡುಪ. ಗ್ರೋ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಲೈಫ್ನ ಜರ್ನಿ ಯಾವಾಗಲೂ ಸ್ಮೂತ್ ಆಗಿ ಇರೋದಿಲ್ಲ. ಅಪ್ಸ್ ಆ್ಯಂಡ್ ಡೌನ್ಸ್ಗಳು ಇದ್ದೇ ಇರ್ತದೆ. ಅದೇ ಥರ ಸೆನ್ಸೆಕ್ಸ್ ಕೂಡ ಅದರ 37 ವರ್ಷದ ಜರ್ನಿಯಲ್ಲಿ ಹಲವಾರು ಅಪ್ಸ್ ಆ್ಯಂಡ್ ಡೌನ್ಸ್ಗಳು, ಹಲವಾರು ಡಿಫಿಕಲ್ಟ್ ಸಿಚುವೇಶನ್ಸ್ಗಳನ್ನು ನೋಡಿದೆ. 1986ರಲ್ಲಿ ಸೆನ್ಸೆಕ್ಸ್ 100 ಪಾಯಿಂಟ್ಸಲ್ಲಿತ್ತು. ಅದೇ 2022ರಲ್ಲಿ ಅದು 61,799 ಪಾಯಿಂಟ್ಸ್ಗೆ ರೀಚ್ ಆಯಿತು. ಎಂಥ ಅಮೇಝಿಂಗ್ ಜರ್ನಿ ಅಲ್ವಾ? ನೀವೆಲ್ಲ ರಾಕೇಶ್ ಜುಂಜುನ್ವಾಲಾ ಹೆಸರು ಕೇಳಿರ್ಬೇಕಲ್ವಾ? ಇವರು 1985ರಲ್ಲಿ ಕೇವಲ 5,000 ರೂಪಾಯಿಯೊಂದಿಗೆ ಸ್ಟಾಕ್ ಮಾರ್ಕೆಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿದರು. ಆನ್ ದ ಡೇ ಹಿ ಡೈಡ್, ಇವರ ಎಸ್ಟಿಮೇಟೆಡ್ ನೆಟ್ ವರ್ತ್ ಸುಮಾರು $5.5 ಬಿಲಿಯನ್ ಆಗಿತ್ತು. ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಭಾರತದಲ್ಲಿ ಪಬ್ಲಿಕ್ ಹೋದಂತಹ ಮೊದಲ ಕಂಪನಿಯಾಗಿದೆ. 1977ರಲ್ಲಿ ಈ ಕಂಪನಿ ಅದರ ಶೇರ್ಸ್ಗಳನ್ನು ಪಬ್ಲಿಕ್ಕಿಗೆ ಆಫರ್ ಮಾಡಿತು. ಇದರ ಇಶ್ಯೂ ಸೈಜ್ 2.82 crores ಆಗಿದ್ದು ಪಾರ್ ವ್ಯಾಲ್ಯೂ ಅಲ್ಲಿ ಪ್ರೈಸ್ಡ್ ಆಗಿತ್ತು. ಇವತ್ತು ಈ ಕಂಪನಿಯ ಮಾರ್ಕೆಟ್ ಕ್ಯಾಪ್ 17.19 ಟ್ರಿಲಿಯನ್ ಆಗಿದೆ. ರಿಲಯನ್ಸ್ ಮಾತ್ರ ಅಲ್ಲದೆ TCS ಕೂಡ 86,000 ರೂಪಾಯಿಯನ್ನು 26 ಲಕ್ಷಕ್ಕೆ ಟರ್ನ್ ಮಾಡಿತ್ತು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ನಾವು ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಹಾಗೂ TCS ಅನ್ನು ಮಾತ್ರ ತಗೊಂಡ್ರು ಇದು ಪಾಕಿಸ್ತಾನದ ಸ್ಟಾಕ್ ಮಾರ್ಕೆಟ್ಗಿಂತ ದೊಡ್ಡದಾಗಿದೆ. ಆದರೆ ಇನ್ವೆಸ್ಟರ್ಸ್ ವೆಲ್ತನ್ನು ಡೆಸ್ಟ್ರಾಯ್ ಮಾಡಿದಂತಹ ಕಂಪನಿಗಳು ಕೂಡ ಇವೆ. ಹೌಸಿಂಗ್ ಡೆವಲಪ್ಮೆಂಟ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಜನವರಿ 2008ರಲ್ಲಿ IPO ಆದ ಕೂಡಲೇ 1,084 ರೂಪಾಯಿಯಲ್ಲಿ ಟ್ರೇಡ್ ಆಗ್ತಾ ಇತ್ತು. ಆದರೆ ಇವತ್ತು ಇದರ ವ್ಯಾಲ್ಯೂ 5 ರೂಪಾಯಿ. LIC IPO ಹಾಗೂ ಪೇಟಿಎಂ IPO ಕೂಡ ಇನ್ವೆಸ್ಟರ್ಸ್ ವೆಲ್ತನ್ನು ಡಿಸ್ಟ್ರಾಯ್ ಮಾಡಿದೆ. ಸ್ಟಾಕ್ ಮಾರ್ಕೆಟಲ್ಲಿ ಒಳ್ಳೆ ರಿಟರ್ನ್ಸ್ ಪೊಟೆನ್ಷಿಯಲ್ ಇದೆ, ಬಟ್ ಅದರ ಜೊತೆಗೆ ಇಲ್ಲಿ ರಿಸ್ಕು ಕೂಡ ಅಷ್ಟೇ ಇದೆ. ನಾವು ನಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡೋ ಮೊದಲು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಳ್ಳೆಯ ತಿಳುವಳಿಕೆಯನ್ನು ಗಳಿಸಿರಬೇಕು. ನಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕರೆಕ್ಟಾದ ನಾಲೆಜ್ ಇದ್ದರೆ ಇದು ನಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಹಾಗೆ ನಮ್ಮ ಟ್ರೇಡಿಂಗ್ ಡಿಸಿಷನ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋಣ. ಬಟ್ ಅದಕ್ಕೂ ಮೊದಲು ನೀವು ಇನ್ನೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾವು ಇಲ್ಲಿ ಹಲವಾರು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳನ್ನು, ಎಜುಕೇಷನಲ್ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇರ್ತೀವಿ. ಮೊದಲಿಗೆ ಸ್ಟಾಕ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸ್ಟಾಕ್ ಒಂದು ಕಂಪನಿಯ ಓನರ್ಶಿಪ್ಪನ್ನು ರೆಪ್ರೆಸೆಂಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ABC ಲಿಮಿಟೆಡ್ ಅಂತ ಒಂದು ಎಲೆಕ್ಟ್ರಾನಿಕ್ಸ್ ಕಂಪನಿ ಇದೆ ಅಂತ ಅಂದ್ಕೊಳ್ಳೋಣ. ಈ ಕಂಪನಿ ಚೆನ್ನಾಗಿ ರನ್ ಆಗ್ತಾ ಇತ್ತು, ಬಟ್ ಈಗ ಅದಕ್ಕೆ ಇನ್ನೂ ಎಕ್ಸ್ಪಾನ್ಷನ್ ಮಾಡಬೇಕು ಅನ್ನೋ ಐಡಿಯಾ ಇದೆ. ಸೊ ಅದರ ಎಕ್ಸ್ಪಾನ್ಷನ್ ಹಾಗೂ ಫ್ಯೂಚರ್ ಗ್ರೋತಿಗೋಸ್ಕರ ಅದು ಪಬ್ಲಿಕ್ಕಿಂದ ಫಂಡನ್ನು ರೇಸ್ ಮಾಡುತ್ತೆ. ಈ ಪಬ್ಲಿಕ್ಕಿಂದ ಫಂಡನ್ನು ರೇಸ್ ಮಾಡೋದಕ್ಕೆ ಅದು 10,000 ಶೇರ್ಸ್ಗಳನ್ನು 100 ರೂಪಾಯಿಯಲ್ಲಿ ಇಶ್ಯೂ ಮಾಡುತ್ತೆ. ಸೊ ಈ ಪಬ್ಲಿಕ್ ಇಶ್ಯೂ ಮಾಡೋದ್ರಿಂದ ಈ ಕಂಪನಿ 10 ಲಕ್ಷ ಫಂಡನ್ನು ರೇಸ್ ಮಾಡುತ್ತೆ. ಸೊ ಈ 10 ಲಕ್ಷವನ್ನು ನಾವು ಮಾರ್ಕೆಟ್ ಕ್ಯಾಪ್ ಅಂತ ಕರಿತೇವೆ. ಈಗ ನೀವು ಈ ಕಂಪನಿಯ ಒಂದು ಶೇರನ್ನು 100 ರೂಪಾಯಿ ಕೊಟ್ಟು ತಗೊಂಡ್ರೆ ನೀವು ಈ ಕಂಪನಿಯ ಒಂದು ಪಾರ್ಟಿನ ಓನರ್ ಆಗ್ತೀರಾ, ಅಂದರೆ ಟು ದ ಎಕ್ಸ್ಟೆಂಟ್ ಆಫ್ ದ್ಯಾಟ್ 1 ಶೇರ್. ಸೊ ಯಾವಾಗ ಕಂಪನಿ ಪ್ರಾಫಿಟ್ಸನ್ನು ಡಿವಿಡೆಂಡ್ ರೂಪದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡುತ್ತೋ ಆಗ ನಿಮಗೂ ಕೂಡ ಆ ಪ್ರಾಫಿಟ್ಸಲ್ಲಿ ಶೇರ್ ಇರುತ್ತೆ. ಸೊ ಆ ಡಿವಿಡೆಂಡ್ 10%, ಒಂದು ಶೇರ್ಗೆ 10% ಡಿವಿಡೆಂಡ್ ನಿಮಗೆ ಸಿಗುತ್ತೆ. ಕಂಪನಿಯ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ಆ ಸ್ಟಾಕಿನ ವ್ಯಾಲ್ಯೂ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ABC ಲಿಮಿಟೆಡ್ ಚೆನ್ನಾಗಿ ವರ್ಕ್ ಆಗ್ತಾ ಇದ್ದು ಅದರ ಸೇಲ್ಸ್ ಗ್ರೋ ಆಗಿ ಅದರ ಪ್ರಾಫಿಟ್ಸ್ ಕೂಡ ಒಳ್ಳೆ ಗ್ರೋತನ್ನು ತೋರಿಸ್ತಾ ಇದ್ದರೆ ಆಬ್ವಿಯಸ್ಲಿ ಆ ಕಂಪನಿಯ ಸ್ಟಾಕ್ ಅಥವಾ ಶೇರ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಅದೇ ಈ ಕಂಪನಿಯ ಸೇಲ್ಸ್ ಕಮ್ಮಿಯಾಗಿ ಪ್ರಾಫಿಟ್ಸ್ ತುಂಬ ಕಮ್ಮಿ ತೋರಿಸ್ತಾ ಇದ್ದರೆ ಆಬ್ವಿಯಸ್ಲಿ ಆ ಸ್ಟಾಕಿನ ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನಾವು ಒಂದು ಪರ್ಟಿಕ್ಯುಲರ್ ಸ್ಟಾಕನ್ನು ಹೋಲ್ಡ್ ಮಾಡ್ತೇವಾ ಅಥವಾ ಸೆಲ್ ಮಾಡ್ತೇವಾ ಅನ್ನೋ ಡಿಸಿಷನನ್ನು ನಾವು ಪ್ರಾಪರ್ ಅನಾಲಿಸಿಸ್ ಮಾಡಿ ತಗೋಬೇಕಾಗುತ್ತೆ. ಸೊ ನಾವು ಒಂದು ಸ್ಟಾಕನ್ನು ಬೈ ಮಾಡಿದಾಗ ನಾವು ಆ ಕಂಪನಿಯ ಪ್ರಾಫಿಟ್ಸಲ್ಲಿ ಭಾಗದಾರರಾಗ್ತೇವೆ. ಈ ಪ್ರಾಫಿಟ್ಸ್ ಡಿವಿಡೆಂಡ್ ರೂಪದಲ್ಲಿ ಅಥವಾ ಕ್ಯಾಪಿಟಲ್ ಎಪ್ರಿಸಿಯೇಷನ್ ರೂಪದಲ್ಲಿ ನಮಗೆ ಸಿಗುತ್ತೆ. ಅದೇ ಥರ ನಾವು ಒಂದು ಸ್ಟಾಕನ್ನು ಬೈ ಮಾಡಿದ ಕೂಡಲೇ ನಮಗೆ ಅದರಲ್ಲಿ ವೋಟಿಂಗ್ ರೈಟ್ಸ್ ಕೂಡ ಸಿಗುತ್ತೆ. ನೆಕ್ಸ್ಟ್, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದರೆ ಏನು ಅಂತ ನೋಡೋಣ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅನ್ನೋದು ಒಂದು ಕಂಪನಿಯ ಸೈಜನ್ನು ಮೆಜರ್ ಮಾಡುವಂತಹ ಒಂದು ಟೂಲ್. ಇದನ್ನು ಕ್ಯಾಲ್ಕುಲೇಟ್ ಮಾಡುವ ವಿಧಾನ ಹೇಗಂದರೆ, ಕಂಪನಿಯ ಟೋಟಲ್ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸನ್ನು ಕರೆಂಟ್ ಮಾರ್ಕೆಟ್ ಪ್ರೈಸ್ ಜೊತೆಗೆ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಸಿಗುತ್ತೆ. ಸೊ ಹೈಯರ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದ್ದರೆ ಆ ಕಂಪನಿ ವೆಲ್ ಎಸ್ಟಾಬ್ಲಿಷ್ಡ್ ಆಗಿದೆ, ವೆಲ್ ಗ್ರೋತ್ ಕಾಣ್ತಾ ಇದೆ ಅಂತ ಅರ್ಥ. ಅದೇ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕಮ್ಮಿ ಇದ್ದರೆ ಆ ಕಂಪನಿ ಇನ್ನೂ ಅರ್ಲಿ ಸ್ಟೇಜಸ್ಸಲ್ಲಿದೆ ಅಂತ ಅರ್ಥ.
ನಾವು ಮೊದಲಿಗೆ ತಗೊಂಡಂಥ ಎಕ್ಸಾಂಪಲಲ್ಲೇ ಈಗ ಶೇರ್ ಪ್ರೈಸ್ 100ರಿಂದ 120 ಆಯಿತು ಅಂತ ನಾವು ಅಂದ್ಕೊಂಡ್ರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 10 ಲಕ್ಷದಿಂದ 12 ಲಕ್ಷಕ್ಕೆ ಏರುತ್ತೆ. ಯಾಕಂದರೆ ಈಗ ಶೇರ್ ಪ್ರೈಸ್ 120 ಆಗಿದೆ. ಸೊ 10,000 ಶೇರ್ಸ್ ಇಂಟು 120 ಅಂದರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ 12 ಲಕ್ಷ ಆಗುತ್ತೆ. ಸೊ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 12 ಲಕ್ಷ ಆಗುತ್ತೆ. ಕಂಪನಿಗಳು ಸ್ಟಾಕ್ಸ್ ಇಶ್ಯೂ ಮಾಡಿದ ಹಾಗೆ ಬಾಂಡ್ಸನ್ನು ಇಶ್ಯೂ ಮಾಡಿ ಕೂಡ ಫಂಡ್ಸನ್ನು ರೇಸ್ ಮಾಡ್ಬೋದು. ಬಟ್ ಈ ಬಾಂಡ್ಸನ್ನು ಯಾರು ತಗೊಳ್ತಾರೋ ಅವರಿಗೆ ಕಂಪನಿ ಡಿವಿಡೆಂಡ್ ಅಲ್ಲ ಫಿಕ್ಸ್ಡ್ ಇಂಟ್ರೆಸ್ಟನ್ನು ಕೊಡುತ್ತೆ. ಸೊ ಈ ಫಿಕ್ಸ್ಡ್ ಇಂಟ್ರೆಸ್ಟ್ ಹಾಗೂ ಪ್ರಿನ್ಸಿಪಲನ್ನು ಕಂಪನಿ ಕಂಪಲ್ಸರಿಯಾಗಿ ರಿಟರ್ನ್ ಮಾಡಬೇಕಾಗುತ್ತೆ. ಈ ಬಾಂಡ್ ಹೋಲ್ಡರ್ಸ್ಗೆ ಯಾವುದೇ ರೀತಿಯ ವೋಟಿಂಗ್ ಪವರ್ಸ್ ಇರೋದಿಲ್ಲ, ಆದರೆ ಇವರಿಗೆ ಪ್ರಿಫರೆನ್ಸ್ ಇರುತ್ತೆ. ಅಂದರೆ ಕಂಪನಿ ಲಿಕ್ವಿಡೇಟ್ ಆದರೆ ಅಥವಾ ಕಂಪನಿ ಬ್ಯಾಂಕ್ರಪ್ಟ್ ಆಗಿ ಲಿಕ್ವಿಡೇಟ್ ಆದರೆ ಈ ಬಾಂಡ್ ಹೋಲ್ಡರ್ಸ್ಗೆ ಶೇರ್ ಹೋಲ್ಡರ್ಸ್ಗಿಂತ ಮೊದಲು ಪ್ರಿಫರೆನ್ಸ್ ಕೊಡಲಾಗ್ತದೆ. ಅಂದರೆ ಇವರ ಬಾಂಡ್ಸ್ಗಳನ್ನು ಇವರ ಪ್ರಿನ್ಸಿಪಲ್ ಅಮೌಂಟ್ ಹಾಗೂ ಇಂಟ್ರೆಸ್ಟನ್ನು ಮೊದಲು ಪೇ ಆಫ್ ಮಾಡಲಾಗುತ್ತೆ. ಸೊ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು ಹೇಗೆ ಸ್ಟಾಕ್ಸ್ ಬೇರೆ ಎಸೆಟ್ ಕ್ಲಾಸ್ಗಳನ್ನು ಅಂದರೆ ಗೋಲ್ಡನ್ನು, ಬಾಂಡ್ಸನ್ನು, ಫಿಕ್ಸ್ಡ್ ಡೆಪಾಸಿಟ್ಸನ್ನು ಔಟ್ ಪರ್ಫಾರ್ಮ್ ಮಾಡಿದೆ ಅಂತ. ನೀವು ಪ್ರಾಪರಾಗಿ ಅನಾಲಿಸಿಸ್ ಮಾಡಿ ಸ್ಟಾಕ್ಸಲ್ಲಿ ಅಥವಾ ಇಕ್ವಿಟೀಸಲ್ಲಿ ಇನ್ವೆಸ್ಟ್ ಮಾಡಿದರೆ ಅದು ಬೇರೆ ಎಲ್ಲ ಇನ್ವೆಸ್ಟ್ಮೆಂಟ್ ಅಪರ್ಚುನಿಟಿಗಿಂತ ಹೆಚ್ಚು ರಿಟರ್ನನ್ನು ಕೊಡುವ ಸಾಮರ್ಥ್ಯವನ್ನು ಹೊಂದಿದೆ. ಸೊ ಈಗ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು? ನೀವು ಒಂದು ಸೂಪರ್ ಮಾರ್ಕೆಟಿಗೋ ಒಂದು ಗ್ರೋಸರಿ ಶಾಪಿಗೋ ಹೋದ್ರಿ ಅಂತ ಅಂದ್ಕೊಳ್ಳಿ. ಅಲ್ಲಿ ಟ್ಯಾಂಜಿಬಲ್ ಗೂಡ್ಸ್ ಬದಲು ಬೇರೆ ಬೇರೆ ಕಂಪನಿಯ ಸ್ಟಾಕ್ಸ್ಗಳಿವೆ ಅಂತ ಇಮ್ಯಾಜಿನ್ ಮಾಡಿ. ಸೊ ಇದೇ ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟ್ ಅಂದರೆ ಬೇರೆ ಬೇರೆ ಕಂಪನಿಗಳು ಅವುಗಳ ಸ್ಟಾಕ್ಗಳನ್ನು ಬೈ ಹಾಗೂ ಸೆಲ್ ಮಾಡಲಿಕ್ಕೆ ಯೂಸ್ ಮಾಡುವಂತಹ ಪ್ಲ್ಯಾಟ್ಫಾರ್ಮ್. ಸೊ ಇದು ಕಂಪನಿಗಳಿಗೆ ಅವುಗಳ ಫಂಡನ್ನು ರೈಸ್ ಮಾಡೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್. ಅದೇ ರೀತಿ ಇನ್ವೆಸ್ಟರ್ಸ್ಗೆ ಸ್ಟಾಕನ್ನು ಬೈ ಸೆಲ್ ಮಾಡಿ ಅವರ ವೆಲ್ತನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಒಂದು ದಾರಿಯಾಗಿದೆ. ಸ್ಟಾಕ್ ಮಾರ್ಕೆಟಿನ ಮೇನ್ ಫಂಕ್ಷನ್ ಟ್ರಾನ್ಸಾಕ್ಷನ್ಗಳನ್ನು ಫೆಸಿಲಿಟೇಟ್ ಮಾಡೋದಾಗಿದೆ. ಅಂದರೆ ನಿಮಗೆ ಯಾವುದಾದ್ರೂ ಸ್ಟಾಕನ್ನು ಬೈ ಮಾಡಬೇಕಾದ್ರೆ ಸ್ಟಾಕ್ ಮಾರ್ಕೆಟ್ ನಿಮಗೆ ಸೆಲ್ಲರನ್ನು ಹುಡುಕಿ ಕೊಡುತ್ತೆ. ನಿಮಗೆ ಆ ಸೆಲ್ಲರ್ ಜೊತೆಗೆ ಕನೆಕ್ಟ್ ಮಾಡಿ ನಿಮ್ಮ ಶೇರನ್ನು ಬೈ ಮಾಡೋದ್ರಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಹಾಗಾದರೆ ಸ್ಟಾಕ್ ಮಾರ್ಕೆಟಲ್ಲಿ ಶೇರ್ಸನ್ನು ಅಥವಾ ಸ್ಟಾಕ್ಸ್ಗಳನ್ನು ಮಾತ್ರ ಟ್ರೇಡ್ ಮಾಡಲಿಕ್ಕಾಗೋದಾ? ಇಲ್ಲ. ಇಲ್ಲಿ ಬೇರೆ ಬೇರೆ ಸೆಕ್ಯೂರಿಟೀಸ್ಗಳಾದ ಡಿರೈವೇಟಿವ್ಸ್ ಇರ್ಬೋದು, ಮ್ಯೂಚುವಲ್ ಫಂಡ್ಸ್ ಇರ್ಬೋದು, ETFsಗಳಿರ್ಬೋದು, ಇವುಗಳನ್ನೆಲ್ಲ ಟ್ರೇಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಮ್ಯೂಚುವಲ್ ಫಂಡ್ಸಲ್ಲಿ ಬೇರೆ ಬೇರೆ ಇನ್ವೆಸ್ಟರ್ಸಿಂದ ಫಂಡ್ಸ್ಗಳನ್ನು ಕಲೆಕ್ಟ್ ಮಾಡಿ ಒಂದು ಪೂಲನ್ನು ಫಾರ್ಮ್ ಮಾಡಲಾಗುತ್ತೆ. ನಂತರ ಈ ಫಂಡ್ಗಳನ್ನು ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಆಫ್ ಸ್ಟಾಕ್ಸ್, ಬಾಂಡ್ಸ್ ಹಾಗೂ ಸೆಕ್ಯೂರಿಟೀಸ್ಗಳಲ್ಲಿ ಇನ್ವೆಸ್ಟ್ ಮಾಡಲಾಗುತ್ತೆ. ಸೊ ಇಲ್ಲಿ ಮಾಡಿದ ಇನ್ವೆಸ್ಟ್ಮೆಂಟಿಂದ ಏನು ರಿಟರ್ನ್ ಬರುತ್ತೆ ಅದನ್ನು ಯೂನಿಟ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ. ಸೊ ಪ್ರತಿಯೊಂದು ಮ್ಯೂಚುವಲ್ ಫಂಡ್ಸನ್ನು ಅಲ್ಲಿ ಫಂಡ್ ಮ್ಯಾನೇಜರ್ ಅಂತ ಒಬ್ಬರು ಪ್ರೊಫೆಷ್ನಲ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಸೊ ಅವರೇ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಹಾಗೆ ಡೇ ಟು ಡೇ ಆಪರೇಷನ್ಸ್ಗಳನ್ನು ನೋಡ್ಕೊಳ್ಳೋ ರೆಸ್ಪಾನ್ಸಿಬಿಲಿಟಿಯನ್ನು ಹೊಂದಿರ್ತಾರೆ. ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ ಯೂನಿಟ್ಸ್ಗಳನ್ನು ಓನ್ ಮಾಡಿರ್ತಾರೆ. ಇನ್ವೆಸ್ಟರ್ಸ್ ವ್ಯಾಲ್ಯೂವನ್ನು ನೆಟ್ ಎಸೆಟ್ ವ್ಯಾಲ್ಯೂ ಅಂದರೆ NAV ಡಿಟರ್ಮೈನ್ ಮಾಡುತ್ತೆ. ಈಗ ETF ಬಗ್ಗೆ ತಿಳ್ಕೊಳ್ಳೋಣ. ETF ಒಂದು ಸ್ಪೆಸಿಫಿಕ್ ಇಂಡೆಕ್ಸನ್ನು ಟ್ರ್ಯಾಕ್ ಮಾಡುತ್ತೆ. ಅದು ಸೆನ್ಸೆಕ್ಸ್ ಇರ್ಬೋದು, ನಿಫ್ಟಿ 50 ಇರ್ಬೋದು, ಅಥವಾ ಯಾವುದಾದ್ರೂ ಪರ್ಟಿಕ್ಯುಲರ್ ಸೆಕ್ಟೋರಿಯಲ್ ಇಂಡೆಕ್ಸ್ ಇರ್ಬೋದು. ಇಂಡೆಕ್ಸ್ ಯಾವ ಥರ ಮೂವ್ಮೆಂಟ್ ತೋರಿಸುತ್ತೋ ಅದೇ ಥರ ETF ಕೂಡ ನಿಮಗೆ ಮೂವ್ಮೆಂಟನ್ನು ತೋರಿಸುತ್ತೆ. ETFs ಹಾಗೂ ಮ್ಯೂಚುವಲ್ ಫಂಡ್ಸ್ಗಳಲ್ಲಿರುವ ಮೇನ್ ಡಿಫ್ರೆನ್ಸ್ ಏನಂದರೆ ETFಗಳು ಸ್ಟಾಕ್ ಮಾರ್ಕೆಟಲ್ಲಿ ಶೇರ್ಸ್ ಥರನೇ ಟ್ರೇಡ್ ಆಗುತ್ತೆ. ಅಂದರೆ ನೀವು ಯಾವಾಗ ಬೇಕಾದರೂ ಬೈ ಅಥವಾ ಸೆಲ್ ಮಾಡ್ಬೋದು. ಆದರೆ ಮ್ಯೂಚುವಲ್ ಫಂಡ್ಸ್ಗಳು ಎಂಡ್ ಆಫ್ ದ ಟ್ರೇಡಿಂಗ್ ಡೇಯಲ್ಲಿ ಪ್ರೈಸ್ ಆಗುತ್ತೆ. ನೀವು ಆಗ ಮಾತ್ರ ಮ್ಯೂಚುವಲ್ ಫಂಡ್ಸ್ಗಳನ್ನು ಬೈಯಿಂಗ್ ಅಥವಾ ಸೆಲ್ಲಿಂಗನ್ನು ಮಾಡ್ಬೋದಾಗಿದೆ. ಈಗ ಡಿರೈವೇಟಿವ್ಸ್ ಅಂದರೆ ಏನು ಅಂತ ನೋಡೋಣ. ಡಿರೈವೇಟಿವ್ಸ್ ಅದರ ವ್ಯಾಲ್ಯೂವನ್ನು ಅಂಡರ್ಲೈಯಿಂಗ್ ಎಸೆಟ್ಸಿಂದ ಡಿರೈವ್ ಮಾಡುತ್ತೆ. ಈಗ ಈ ಅಂಡರ್ಲೈಯಿಂಗ್ ಎಸೆಟ್ಸ್ ಸ್ಟಾಕ್ಸ್ ಆಗಿರ್ಬೋದು, ಬಾಂಡ್ಸ್ ಆಗಿರ್ಬೋದು, ಕಮೋಡಿಟೀಸ್ ಆಗಿರ್ಬೋದು, ಅಥವಾ ಕರೆನ್ಸಿ ಕೂಡ ಆಗಿರ್ಬೋದು. ಡಿರೈವೇಟಿವ್ಸನ್ನು ಮುಖ್ಯವಾಗಿ ಸ್ಪೆಕ್ಯುಲೇಷನ್, ಹೆಡ್ಜಿಂಗ್ ಹಾಗೆ ಇನ್ಕಮ್ ಜನರೇಷನ್ಗೆ ಯೂಸ್ ಮಾಡ್ತಾರೆ. ಡಿರೈವೇಟಿವ್ಸಲ್ಲಿ ಬೇರೆ ಬೇರೆ ಟೈಪ್ಸ್ ಇದೆ. ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಆಗುವಂತಹ ಡಿರೈವೇಟಿವ್ಸ್. ಫ್ಯೂಚರ್ಸ್ ಅಂದರೆ ಒಂದು ಸ್ಪೆಸಿಫಿಕ್ ಡೇಟಲ್ಲಿ ಒಂದು ಎಸೆಟನ್ನು ಬೈಯರಿಗೆ ಬೈ ಮಾಡುವಂಥ, ಅದೇ ಥರ ಒಂದು ಸ್ಪೆಸಿಫಿಕ್ ಡೇಟಲ್ಲಿ ಸೆಲ್ಲರಿಗೆ ಆ ಎಸೆಟನ್ನು ಸೆಲ್ ಮಾಡುವಂತಹ ಆಬ್ಲಿಗೇಷನನ್ನು ಕ್ರಿಯೇಟ್ ಮಾಡುವಂತಹ ಒಂದು ಕಾಂಟ್ರಾಕ್ಟ್. ನೀವು ನಿಫ್ಟಿ ಫ್ಯೂಚರ್ಸ್ ಬಗ್ಗೆ ಕೇಳಿರ್ಬೋದು. ಇಲ್ಲಿ ಅಂಡರ್ಲೈಯಿಂಗ್ ಎಸೆಟ್ ನಿಫ್ಟಿ 50 ಇಂಡೆಕ್ಸ್ ಆಗಿದೆ. ಫಾರ್ ಎಕ್ಸಾಂಪಲ್, ಒಬ್ಬ ಇನ್ವೆಸ್ಟರ್ ನೆಕ್ಸ್ಟ್ ಮಂತ್ ನಿಫ್ಟಿ 50 ಅಪ್ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡಿದರೆ ಅವನು ಫ್ಯೂಚರ್ ಕಾಂಟ್ರಾಕ್ಟನ್ನು ಎಂಟರ್ ಆಗ್ಬೋದು. ಸೊ ನೆಕ್ಸ್ಟ್ ಮಂತ್ ನಿಫ್ಟಿ 50 ಅಪ್ ಆದರೆ ಅವನು ಪ್ರಾಫಿಟ್ ಮಾಡ್ತಾನೆ. ಅದೇ ಥರ ನಿಫ್ಟಿ 50 ಡೌನ್ ಆದರೆ ಅವನು ಲಾಸ್ ತಗೋಬೇಕಾಗುತ್ತೆ. ನೆಕ್ಸ್ಟ್, ಆಪ್ಷನ್ಸ್ ಅಂದರೆ ಏನು?
ಆಪ್ಷನ್ಸ್ ಅದರ ಹೋಲ್ಡರಿಗೆ ಒಂದು ಸ್ಪೆಸಿಫಿಕ್ ಎಸೆಟನ್ನು ಸ್ಪೆಸಿಫಿಕ್ ಟೈಮ್ ಹಾಗೂ ಸ್ಪೆಸಿಫಿಕ್ ಪ್ರೈಸಲ್ಲಿ ಬೈ ಅಥವಾ ಸೆಲ್ ಮಾಡುವಂತಹ ರೈಟನ್ನು ಕೊಡುತ್ತೆ. ಆದರೆ ಇಲ್ಲಿ ಯಾವುದೇ ರೀತಿಯ ಆಬ್ಲಿಗೇಷನ್ ಇರೋದಿಲ್ಲ. ಆಪ್ಷನ್ಸಲ್ಲಿ 2 ಟೈಪ್ಸ್ ಇದೆ, ಕಾಲ್ ಆಪ್ಷನ್ಸ್ ಹಾಗೂ ಪುಟ್ ಆಪ್ಷನ್ಸ್. ಪುಟ್ ಆಪ್ಷನ್ ಒಂದು ಸ್ಪೆಸಿಫಿಕ್ ಎಸೆಟನ್ನು ಒಂದು ಪರ್ಟಿಕ್ಯುಲರ್ ಡೇಟ್ ಒಳಗೆ ಸೆಲ್ ಮಾಡುವಂತಹ ಆಪ್ಷನನ್ನು ಕೊಡುತ್ತೆ ಅಥವಾ ರೈಟನ್ನು ಕೊಡುತ್ತೆ. ಅದೇ ಥರ ಕಾಲ್ ಆಪ್ಷನ್ ಒಂದು ಸ್ಪೆಸಿಫಿಕ್ ಎಸೆಟನ್ನು ಒಂದು ಪರ್ಟಿಕ್ಯುಲರ್ ಡೇಟ್ನ ಒಳಗೆ ಬೈ ಮಾಡುವಂತಹ ರೈಟನ್ನು ಕೊಡುತ್ತೆ. ಸೊ ಈ 2 ಟೈಪ್ಸಲ್ಲಿ ಯಾವುದೇ ರೀತಿಯ ಆಬ್ಲಿಗೇಷನ್ ಇರುವುದಿಲ್ಲ. ಫಾರ್ ಎಕ್ಸಾಂಪಲ್, XYZ ಕಂಪನಿಯ ಕರೆಂಟ್ ಪ್ರೈಸ್ 50 ರೂಪಾಯಿ ಇದ್ದರೆ, ಈಗ ಒಬ್ಬ ಇನ್ವೆಸ್ಟರ್ ಈ ಕಂಪನಿಯ ಶೇರ್ಸ್ ನೆಕ್ಸ್ಟ್ ಮಂತಲ್ಲಿ ಫಾಲ್ ಆಗುತ್ತೆ ಅಥವಾ ಕಮ್ಮಿ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ತಾನೆ ಅಂದ್ಕೊಳ್ಳೋಣ. ಆಗ ಅವನು ಹೋಗಿ ಪುಟ್ ಆಪ್ಷನ್ಸನ್ನು ಬೈ ಮಾಡ್ತಾನೆ. 50 ರೂಪಾಯಿ ಸ್ಟ್ರೈಕಿನ ಪುಟ್ ಆಪ್ಷನನ್ನು ಅವನು ಬೈ ಮಾಡ್ತಾನೆ. ಸೊ ನೆಕ್ಸ್ಟ್ ಮಂತ್ ಅವನ ಪ್ರೆಡಿಕ್ಷನ್ ಪ್ರಕಾರ ಮಾರ್ಕೆಟ್ ಡೌನ್ ಆದರೆ ಅವನು ಆ ಆಪ್ಷನನ್ನು ಎಕ್ಸೈಸ್ ಮಾಡಿ ಅಂದರೆ ಆ ಪುಟ್ ಆಪ್ಷನನ್ನು ಸೆಲ್ ಮಾಡಿ ಪ್ರಾಫಿಟ್ ಮಾಡ್ತಾನೆ. ಅದೇ ಅವನ ಪ್ರೆಡಿಕ್ಷನ್ ತಪ್ಪಾಗಿ ಮಾರ್ಕೆಟ್ ಅಪ್ ಆದರೆ ಅವನು ಆ ಆಪ್ಷನನ್ನು ಎಕ್ಸ್ಪೈರ್ ಆಗಲಿಕ್ಕೆ ಬಿಡ್ತಾನೆ. ಅವನು ಆ ಆಪ್ಷನನ್ನು ಎಕ್ಸೈಸೇ ಮಾಡೋದಿಲ್ಲ. ಸೊ ಆ ಆಪ್ಷನ್ ಎಕ್ಸ್ಪೈರ್ ಆಗುತ್ತೆ. ಅದೇ ಥರ ಅವನು ಮಾರ್ಕೆಟ್ ನೆಕ್ಸ್ಟ್ ಮಂತ್ ಅಪ್ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡಿದರೆ ಅವನು ಕಾಲ್ ಆಪ್ಷನನ್ನು ಬೈ ಮಾಡ್ತಾನೆ. ಅವನ ಪ್ರೆಡಿಕ್ಷನ್ ಪ್ರಕಾರ ನಿಫ್ಟಿ ಅಪ್ ಆದರೆ ಅವನಿಗೆ ಪ್ರಾಫಿಟ್ ಆಗುತ್ತೆ. ಅವನು ಆ ಕಾಲ್ ಆಪ್ಷನನ್ನು ಸೆಲ್ ಮಾಡಿ ಪ್ರಾಫಿಟ್ ಬುಕ್ ಮಾಡ್ತಾನೆ. ಅದೇ ಥರ ಅವನ ಪ್ರೆಡಿಕ್ಷನ್ ರಾಂಗ್ ಆಗಿ ನಿಫ್ಟಿ ಎಲ್ಲಾದರೂ ಬಿದ್ದರೆ ಅವನು ಆ ಆಪ್ಷನನ್ನು ಎಕ್ಸೈಸೇ ಮಾಡೋದಿಲ್ಲ, ಅದನ್ನು ಎಕ್ಸ್ಪೈರ್ ಆಗಲಿಕ್ಕೆ ಬಿಡ್ತಾನೆ. ಸೊ ಈ 2 ಕೇಸಸಲ್ಲಿ ಅವರು ಪ್ರೀಮಿಯಂ ಅಮೌಂಟನ್ನು ಕಟ್ಟಬೇಕಾಗುತ್ತೆ. ಸೊ ಅವರು ಆ ಆಪ್ಷನನ್ನು ಎಕ್ಸೈಸ್ ಮಾಡದೆ ಎಕ್ಸ್ಪೈರ್ ಆಗಲಿಕ್ಕೆ ಬಿಟ್ಟರೆ ಆ ಪ್ರೀಮಿಯಂ ಅಮೌಂಟನ್ನು ಅವರು ಕಳ್ಕೊಳ್ಬೇಕಾಗುತ್ತೆ. ಸ್ಟಾಕ್ ಮಾರ್ಕೆಟಲ್ಲಿ 2 ವಿಧ. ಮೊದಲನೆಯದು ಪ್ರೈಮರಿ ಮಾರ್ಕೆಟ್, ಎರಡನೆಯದು ಸೆಕೆಂಡರಿ ಮಾರ್ಕೆಟ್. ಒಂದು ಕಂಪನಿ ಪಬ್ಲಿಕ್ ಹೋಗಬೇಕು ಅಂತ ಡಿಸೈಡ್ ಮಾಡಿದಾಗ ಅದು IPO ಮಾಡುತ್ತೆ. ಅದು IPO ಮಾಡಿ ಅಲ್ಲಿ ಶೇರ್ಸನ್ನು ಪಬ್ಲಿಕ್ಕಿಗೆ ಇಶ್ಯೂ ಮಾಡಿ ಫಂಡ್ಸನ್ನು ರೇಸ್ ಮಾಡುತ್ತೆ. ಇದು ಪ್ರೈಮರಿ ಮಾರ್ಕೆಟ್. ಫಾರ್ ಎಕ್ಸಾಂಪಲ್, XYZ ಲಿಮಿಟೆಡ್ IPO ಅಥವಾ ಪಬ್ಲಿಕ್ ಹೋಗೋ ಡಿಸಿಷನನ್ನು ಮಾಡಿದ್ರೆ ಅದು IPO ಮಾಡುತ್ತೆ. ಈ IPO ಅಲ್ಲಿ ಅದು ಶೇರ್ಸ್ಗಳನ್ನು ಪಬ್ಲಿಕ್ಕಿಗೆ ಇಶ್ಯೂ ಮಾಡಿ ಅಲ್ಲಿಂದ ಫಂಡ್ ರೇಸ್ ಮಾಡುತ್ತೆ. ಅಲ್ಲಿಂದ ರೇಸ್ ಮಾಡಿದಂತಹ ಫಂಡನ್ನು ಅದು ಅದರ ಗ್ರೋತ್ ಹಾಗೂ ಆಪರೇಷನ್ಸ್ಗೆ ಯೂಸ್ ಮಾಡುತ್ತೆ, ಅಥವಾ ಡೆಟ್ಸ್ ರೀಪೇ ಮಾಡಲಿಕ್ಕೆ ಆರ್ ಫರ್ದರ್ ಎಕ್ಸ್ಪಾನ್ಷನ್ ಮಾಡಲಿಕ್ಕೆ ಯಾವುದಕ್ಕೆ ಬೇಕಾದರೂ ಅದು ಅದರ ಫಂಡ್ಸನ್ನು ಯೂಸ್ ಮಾಡ್ಬೋದು. ಸೊ ಪ್ರೈಮರಿ ಮಾರ್ಕೆಟ್ ಎಸೆನ್ಷಿಯಲಿ ಫಂಡ್ಸನ್ನು ರೇಸ್ ಮಾಡುವಂತಹ ಒಂದು ಎಫೆಕ್ಟಿವ್ ವೇ ಆಗಿದೆ. ಈಗ ಕಂಪನಿಗಳು ಯಾಕೆ IPO ಮಾಡ್ತವೆ? ಇದಕ್ಕೆ ಮುಖ್ಯವಾದ ಕಾರಣ ಫಂಡ್ಸನ್ನು ರೇಸ್ ಮಾಡೋದು. ಕಂಪನಿಗಳಿಗೆ ಅದರ ಗ್ರೋತಿಗೆ ಹಾಗೂ ಅದರ ಆಪರೇಷನ್ಸ್ ಮಾಡಲಿಕ್ಕೆ ತುಂಬ ಫಂಡ್ಸ್ ಬೇಕಾಗುತ್ತೆ. ಸೊ ಇನಿಷಿಯಲಿ ಆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದವರು ಅಂದರೆ ಪ್ರಮೋಟರ್ಸ್ ಫಂಡ್ಸನ್ನು ಹಾಕ್ತಾರೆ. ಬಟ್ ಹೋಗ್ತಾ ಹೋಗ್ತಾ ಕಂಪನಿ ಎಕ್ಸ್ಪಾಂಡ್ ಆಗಬೇಕಾದ್ರೆ ಅದಕ್ಕೆ ಇನ್ನೂ ಹೆಚ್ಚು ಫಂಡ್ಸ್ ಬೇಕಾಗುತ್ತೆ. ಆಗ ಕಂಪನಿ ಪಬ್ಲಿಕ್ ಹೋಗೋದಕ್ಕೆ ಡಿಸೈಡ್ ಮಾಡುತ್ತೆ, ಅದಕ್ಕೋಸ್ಕರ IPO ಅನ್ನು ಮಾಡುತ್ತೆ. ಸೊ IPO ಮಾಡಿದಾಗ ತುಂಬ ಹ್ಯೂಜ್ ಕ್ಯಾಪಿಟಲನ್ನು ಅದು ರೇಸ್ ಮಾಡುತ್ತೆ. ಈ ಕ್ಯಾಪಿಟಲನ್ನು ಗ್ರೋತಿಗಿರ್ಬೋದು, ಆಪರೇಷನ್ಸಿಗಿರ್ಬೋದು, ಅಥವಾ ಹೊಸ ಪ್ರಾಡಕ್ಟ್ ಲೈನಿಗಿರ್ಬೋದು, ಅಥವಾ ಅದರ ಡೆಟ್ಸನ್ನು ರೀಪೇ ಮಾಡಲಿಕ್ಕಿರ್ಬೋದು, ಯಾವುದಕ್ಕೆ ಬೇಕಾದರೂ ಕಂಪನಿ ಯೂಸ್ ಮಾಡ್ಬೋದು. ಅದೇ ಥರ ಅದರ ಇನಿಷಿಯಲ್ ಪ್ರಮೋಟರ್ಸ್ ಯಾರಿರ್ತಾರೆ ಇವರಿಗೆ ಅವರ ಶೇರ್ಸ್ಗಳನ್ನು ಲಿಕ್ವಿಡೇಟ್ ಮಾಡೋದಕ್ಕೆ ಇದೊಂದು ಆಪರ್ಚುನಿಟಿ ಆಗಿದೆ. ಪ್ರಮೋಟರ್ಸ್ ಅಂದರೆ ಇನಿಷಿಯಲ್ ಐಡಿಯಾ ಇಟ್ಕೊಂಡು ಆ ಕಂಪನಿಯನ್ನು ಫಾರ್ಮ್ ಮಾಡಿದವರು. ಇದು ಇಂಡಿವಿಜುವಲ್ಸ್ ಕೂಡ ಆಗಿರ್ಬೋದು ಅಥವಾ ಗ್ರೂಪ್ ಆಫ್ ಪೀಪಲ್ ಕೂಡ ಆಗಿರ್ಬೋದು. ಇವರು ಇನಿಷಿಯಲಿ ಕಂಪನಿಯನ್ನು ಅವರ ಫಂಡ್ಸ್ ಯೂಸ್ ಮಾಡಿ ಸೆಟಪ್ ಮಾಡ್ತಾರೆ. ಆಮೇಲೆ ಬ್ಯಾಂಕ್ ಲೋನ್ಸಿಗೆಲ್ಲ ಹೋಗ್ತಾರೆ. ಇನ್ನೂ ಫಂಡ್ಸ್ ಬೇಕು ಅಂದಾಗ ಪಬ್ಲಿಕ್ ಹೋಗ್ತಾರೆ. ನೀವಿಲ್ಲಿ ಕೆಲವು ಹೈಯೆಸ್ಟ್ ಪ್ರಮೋಟರ್ ಹೋಲ್ಡಿಂಗ್ ಇರುವಂತಹ ಲಾರ್ಜ್ ಕ್ಯಾಪ್ ಕಂಪನಿಗಳನ್ನು ನೋಡ್ಬೋದು. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್, ಅದಾನಿ ವಿಲ್ಮರ್ ಲಿಮಿಟೆಡ್, ಸೈಮನ್ಸ್ ಲಿಮಿಟೆಡ್, ಅವೆನ್ಯೂ ಸೂಪರ್ ಮಾರ್ಕೆಟ್ಸ್ ಲಿಮಿಟೆಡ್, ಹೀಗೆ ಇವೆಲ್ಲ ಲಾರ್ಜ್ ಕ್ಯಾಪ್ ಕಂಪನೀಸ್ ಆ್ಯಂಡ್ ಇದರ ಮಾರ್ಕೆಟ್ ಕ್ಯಾಪಿಟಲೈಸೇಷನನ್ನು ಕೂಡ ನೀವಿಲ್ಲಿ ನೋಡ್ಬೋದು. ಹಾಗೆ ಪ್ರಮೋಟರ್ಸ್ ಹೋಲ್ಡಿಂಗ್ ತುಂಬ ಜಾಸ್ತಿ ಇರೋದನ್ನು ಕೂಡ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನಲ್ಲಿ 96% ಪ್ರಮೋಟರ್ಸೇ ಹೋಲ್ಡ್ ಮಾಡ್ತಾ ಇದ್ದಾರೆ. ಅದೇ ಥರ ಅದಾನಿ ವಿಲ್ಮರಲ್ಲಿ 87% ಪ್ರಮೋಟರ್ಸೇ ಹೋಲ್ಡ್ ಮಾಡ್ತಾ ಇದ್ದಾರೆ. ಇದೆಲ್ಲ ಇನ್ಫಾರ್ಮೇಷನನ್ನು ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು. ಸೊ ಈ IPO ಕಂಪ್ಲೀಟ್ ಆದ ಕೂಡಲೇ ಈ ಕಂಪನಿಯ ಶೇರ್ಸ್ಗಳು BSE ಅಥವಾ NSE ಅಲ್ಲಿ ಲಿಸ್ಟ್ ಆಗುತ್ತೆ. ಸೊ ಇಲ್ಲಿ ನಿಮ್ಮಂತಹ ರಿಟೇಲ್ ಟ್ರೇಡರ್ಸ್ ಅಥವಾ ಯಾರೇ ಇರ್ಬೋದು, ಇನ್ವೆಸ್ಟರ್ಸ್ ಇಲ್ಲಿ ಸ್ಟಾಕ್ಗಳನ್ನು ಬೈಯಿಂಗ್ ಹಾಗೂ ಸೆಲ್ಲಿಂಗ್ ಮಾಡ್ಬೋದು.
2022ರಲ್ಲಿ 31 IPOಗಳು ಲಿಸ್ಟ್ ಆಗಿವೆ. 2021ರಲ್ಲಿ 65 IPOಗಳು ಲಿಸ್ಟ್ ಆಗಿದ್ದವು. ಟೋಟಲ್ ಆಗಿ 2022ರಲ್ಲಿ 58,346 ಕೋಟಿ IPO ಅಲ್ಲಿ ರೈಸ್ ಆಗಿದೆ. ಅದೇ 2021ರಲ್ಲಿ 1.31 ಲಕ್ಷ ಕೋಟಿ IPO ಅಲ್ಲಿ ರೈಸ್ ಆಗಿತ್ತು. 2022ರಲ್ಲಿ ಅದಾನಿ ವಿಲ್ಮರ್ ಬೆಸ್ಟ್ ಪರ್ಫಾರ್ಮಿಂಗ್ IPO ಆಗಿತ್ತು. ಇದು 183% ರಿಟರ್ನ್ ಕೊಟ್ಟಿದೆ. ಬೇರೆ ಬೆಸ್ಟ್ ಪರ್ಫಾರ್ಮಿಂಗ್ IPO ಯಾವ್ದ್ಯಾವುದು ಅಂತ ನೋಡೋಣ. ಸೊ ಇಲ್ಲಿ ನೀವು ನೋಡ್ಬೋದು, ಅದಾನಿ ವಿಲ್ಮರ್ ಮೊದಲನೇ ಸ್ಥಾನದಲ್ಲಿದೆ. ಇದರ ಇಶ್ಯೂ ಪ್ರೈಸ್ 230 rupees, CMP 651.7. ಸೊ 183% ರಿಟರ್ನ್ ಅನ್ನ ಇದು ಕೊಟ್ಟಿದೆ. ಹ್ಯಾರಿಯೋಮ್ ಪೈಪ್ ಇಂಡಸ್ಟ್ರೀಸ್ ಇದು 153 ಇಶ್ಯೂ ಪ್ರೈಸ್ ಒಂದಿಗೆ CMP 362.3 ಇದ್ದು 137% ರಿಟರ್ನ್ ಕೊಟ್ಟಿದೆ. ವೀನಸ್ ಪೈಪ್ಸ್ ಅಂಡ್ ಟ್ಯೂಬ್ಸ್ ಇಶ್ಯೂ ಪ್ರೈಸ್ 326, CMP 720.4, ರಿಟರ್ನ್ಸ್ 121%. ವೆರಾಂಡಾ ಲರ್ನಿಂಗ್ ಸೊಲ್ಯೂಷನ್ಸ್ ಇಶ್ಯೂ ಪ್ರೈಸ್ 137, CMP 274.2, 100% ರಿಟರ್ನ್. ಪ್ರುಡೆಂಟ್ ಕಾರ್ಪೊರೇಟ್ ಅಡ್ವೈಸರಿ ಇಶ್ಯೂ ಪ್ರೈಸ್ 630, CMP 1005.9, ಚೇಂಜ್ 60%. ವೇದಾಂತ್ ಫ್ಯಾಷನ್ಸ್ ಇಶ್ಯೂ ಪ್ರೈಸ್ 866, CMP 1339.8, ಹಾಗೆ 55% ರಿಟರ್ನ್ ಅನ್ನು ಕೊಟ್ಟಿದೆ. ಕ್ಯಾಂಪಸ್ ಆಕ್ಟಿವ್ ವೇರ್ ಇಶ್ಯೂ ಪ್ರೈಸ್ 292, CMP 451.4, 55% ರಿಟರ್ನ್ ಅನ್ನು ಕೊಟ್ಟಿದೆ. ಇದು ಎಲೆಕ್ಟ್ರಾನಿಕ್ ಸ್ಮಾರ್ಟ್ ಇಂಡಿಯಾ ಇಶ್ಯೂ ಪ್ರೈಸ್ 59, CMP 85, 44% ರಿಟರ್ನ್. ಇತರ್ ಇಂಡಸ್ಟ್ರೀಸ್ ಇಶ್ಯೂ ಪ್ರೈಸ್ 642, CMP 914.5, 42% ರಿಟರ್ನ್ ಕೊಟ್ಟಿದೆ. ಪರದೀಪ್ ಪ್ರಾಸ್ಪೇಟ್ಸ್ ಇಶ್ಯೂ ಪ್ರೈಸ್ 42, CMP 58.4, ಹಾಗೆ 39% ರಿಟರ್ನ್ ಅನ್ನು ಕೊಟ್ಟಿದೆ. ಅದೇ ರೀತಿ ನಾವು ವರ್ಸ್ಟ್ ಪರ್ಫಾರ್ಮಿಂಗ್ IPOಸ್ಗಳನ್ನು ಇಲ್ಲಿ ನೋಡ್ಬೋದು. ಏಜಿಯಸ್ ಟ್ರಾನ್ಸಾಕ್ಟ್ ಟೆಕ್ನಾಲಜೀಸ್ 175 ಇಶ್ಯೂ ಪ್ರೈಸ್ ಒಂದಿಗೆ 73.8 CMP ಇದ್ದು -58% ರಿಟರ್ನ್, ಅಂದರೆ 58% ಫಾಲ್ ಆಗಿದೆ ಅದು. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇಶ್ಯೂ ಪ್ರೈಸ್ 949, CMP 654.2, ಇದು -31% ರಿಟರ್ನ್ ಕೊಟ್ಟಿದೆ. ಡೆಲಿವರಿ 487 ಇಶ್ಯೂ ಪ್ರೈಸ್ ಒಂದಿಗೆ 334.5, CMPಯಲ್ಲಿ -31% ರಿಟರ್ನ್. ಉಮಾ ಎಕ್ಸ್ಪೋರ್ಟ್ಸ್ 68 ಇಶ್ಯೂ ಪ್ರೈಸ್ 47.8, CMP -30% ರಿಟರ್ನ್. ಐನಾಕ್ಸ್ ಗ್ರೀನ್ ಎನರ್ಜಿ ಸರ್ವಿಸಸ್ ಇಶ್ಯೂ ಪ್ರೈಸ್ 65, CMP 57.8, -11% ರಿಟರ್ನ್. ಕೀಸ್ಟೋನ್ ರಿಯಲ್ಟರ್ಸ್ ಇಶ್ಯೂ ಪ್ರೈಸ್ 541, CMP 542.5, ರಿಟರ್ನೇ ಕೊಟ್ಟಿಲ್ಲ ಇದು. ಸೊ IPO ಅಲ್ಲಿ ಇನ್ವೆಸ್ಟ್ ಮಾಡ್ಬೋದಾ ಬೇಡವಾ ಅನ್ನೋದು ತುಂಬ ಟಫ್ ಡಿಸಿಷನ್ ಆಗಿದೆ. ಯಾಕಂದರೆ IPO ಕಂಪನಿಯ ಇನಿಷಿಯಲ್ ಸ್ಟೇಜಸಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಒಂದು ಒಳ್ಳೆಯ ಆಪರ್ಚುನಿಟಿ ಆಗಿದೆ. ಆದರೆ ಇದರಲ್ಲಿ ಅಷ್ಟೇ ರಿಸ್ಕ್ ಕೂಡ ಇದೆ. ಯಾಕಂದರೆ ಕಂಪನಿ ನಾವು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ಪರ್ಫಾರ್ಮ್ ಮಾಡದಿದ್ದರೆ ಸ್ಟಾಕ್ ಪ್ರೈಸಸ್ ಆಬ್ವಿಯಸ್ಲಿ ಕಮ್ಮಿ ಆಗುತ್ತೆ. ಸೊ ನಾವು ಲಾಸಸನ್ನು ತಗೊಳ್ಬೇಕಾಗುತ್ತೆ. ಹಾಗಾಗಿ ನಾವು IPO ಅಲ್ಲಿ ಇನ್ವೆಸ್ಟ್ ಮಾಡೋ ಮೊದಲು ತುಂಬ ಎಕ್ಸ್ಟೆನ್ಸಿವ್ ಆಗಿ ರಿಸರ್ಚ್ ಮಾಡಿ ಈ ಕಂಪನಿಯ ಬಿಸ್ನೆಸ್ ಮಾಡೆಲ್ ಇರ್ಬೋದು, ಆ ಕಂಪನಿಯ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಇರ್ಬೋದು, ಅದರ ಫ್ಯೂಚರ್ ಪ್ರಾಸ್ಪೆಕ್ಟ್ಸ್ ಇರ್ಬೋದು, ಎಲ್ಲವನ್ನು ತುಂಬ ಡೀಟೇಲ್ಡ್ ಆಗಿ ಅನಾಲಿಸಿಸ್ ಮಾಡಿ ಕನ್ವಿನ್ಸ್ ಆದರೆ ಮಾತ್ರ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಶೇರ್ ಪ್ರೈಸಸನ್ನು ಬೇರೆ ಬೇರೆ ಫ್ಯಾಕ್ಟರ್ಸ್ ಡಿಟರ್ಮೈನ್ ಮಾಡುತ್ತೆ. ಶೇರ್ ಪ್ರೈಸಸ್ ಯಾವತ್ತೂ ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತೆ. ಒಮ್ಮೆ ಅಪ್ಪಲ್ಲಿರುತ್ತೆ, ಒಮ್ಮೆ ಡೌನಲ್ಲಿರುತ್ತೆ. ಸೊ ಈ ಶೇರ್ ಪ್ರೈಸಸನ್ನು ಡಿಟರ್ಮೈನ್ ಮಾಡುವಂತಹ ಫ್ಯಾಕ್ಟರ್ಸ್ ಯಾವ್ದ್ಯಾವುದು ಅಂತ ನೋಡೋಣ. ಮೊದಲನೇದಾಗಿ ಕಂಪನಿಯ ಪರ್ಫಾರ್ಮೆನ್ಸ್, ಅಂದರೆ ಕಂಪನಿಯ ರೆವೆನ್ಯೂ, ಕಂಪನಿಯ ಪ್ರಾಫಿಟ್ಸ್, ಕಂಪನಿಯ ಗ್ರೋತ್ ಪೊಟೆನ್ಷಿಯಲ್, ಇವೆಲ್ಲವೂ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಕಂಪನಿಯ ಶೇರ್ ಪ್ರೈಸಸ್ ಕೂಡ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದರೆ ಶೇರ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಅದೇ ಥರ ಕಂಪನಿ ಎಕ್ಸ್ಪೆಕ್ಟೆಡ್ ಪರ್ಫಾರ್ಮೆನ್ಸನ್ನು ಕೊಡದೇ ಇದ್ದರೆ ಶೇರ್ ವ್ಯಾಲ್ಯೂ ಬೀಳುತ್ತೆ. ಎರಡನೇದು ಎಕನಾಮಿಕ್ ಕಂಡೀಷನ್ಸ್. ಎಕನಾಮಿಕ್ ಕಂಡೀಷನ್ಸ್ ಕೂಡ ಸ್ಟಾಕ್ ಮಾರ್ಕೆಟ್ ಮೇಲೆ ಹ್ಯೂಜ್ ಇಂಪ್ಯಾಕ್ಟನ್ನು ಬೀರುತ್ತೆ. ಎಕನಾಮಿ ಸ್ಟ್ರಾಂಗ್ ಆಗಿದ್ದರೆ ಅಲ್ಲಿ ಇನ್ವೆಸ್ಟ್ ಮಾಡುವವರ ಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ಟಾಕ್ ಪ್ರೈಸಸ್ ಅಪ್ ಆಗುತ್ತೆ. ಅದೇ ಎಕನಾಮಿನೇ ವೀಕ್ ಆಗಿದ್ದರೆ ಇನ್ವೆಸ್ಟ್ ಮಾಡೋರು ತುಂಬ ಕಮ್ಮಿ ಇರ್ತಾರೆ. ಹಾಗಾಗಿ ಸ್ಟಾಕ್ ಪ್ರೈಸಸ್ ಡಿಕ್ಲೈನ್ ಆಗುತ್ತೆ. ಮೂರನೇದು ಇಂಡಸ್ಟ್ರಿ ಕಂಡೀಷನ್ಸ್. ಇಂಡಸ್ಟ್ರಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ ಅದಕ್ಕೆ ಅನುಗುಣವಾಗಿ ಆ ಇಂಡಸ್ಟ್ರಿಯಲ್ಲಿ ಇರುವಂತಹ ಸ್ಟಾಕ್ಸ್ ಕೂಡ ಪರ್ಫಾರ್ಮ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಟೆಕ್ ಇಂಡಸ್ಟ್ರಿ ತುಂಬ ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದರೆ ಎಲ್ಲ ಟೆಕ್ನಾಲಜಿ ಸ್ಟಾಕ್ಸ್ನ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ. ಅದೇ ಥರ ಆಯಿಲ್ ಇಂಡಸ್ಟ್ರಿ ಸ್ಟ್ರಗಲ್ ಮಾಡ್ತಾ ಇದ್ದರೆ ಆಯಿಲ್ ಸ್ಟಾಕ್ಸಿನ ಪ್ರೈಸಸಲ್ಲಿ ಕೂಡ ನಾವು ಡಿಕ್ಲೈನನ್ನು ನೋಡ್ತೇವೆ. ಇನ್ಫ್ಲೇಷನ್ ಕೂಡ ತುಂಬ ಮಟ್ಟಿಗೆ ಸ್ಟಾಕ್ ಪ್ರೈಸಸನ್ನು ಎಫೆಕ್ಟ್ ಮಾಡುತ್ತೆ. US ಟೆಕ್ ಸ್ಟಾಕ್ಗಳು
ಸುಮಾರು 400 ಬಿಲಿಯನ್ US ಅನ್ನ ಕಳ್ಕೋಬೇಕಾಯಿತು. ಇಂಡಿಯಾದ ಟೆಕ್ ಸ್ಟಾಕ್ಗಳು ಕೂಡ ತುಂಬ ಫಾಲನ್ನು ಕಂಡವು. ಜಾನ್ವರಿ 2022ರಿಂದ ಆಗಸ್ಟ್ 2022ರವರೆಗೆ ಇಂಡಿಯಾದ ಹಾಗೂ US ಟೆಕ್ ಸ್ಟಾಕ್ಗಳು ಓವರ್ ಆಲ್ ಮಾರ್ಕೆಟ್ಗಿಂತ ಜಾಸ್ತಿ ಫಾಲ್ ಕಂಡಿದೆ. ನ್ಯಾಸ್ಡ್ಯಾಕ್ 22% ಡೌನ್ ಇದ್ದರೆ ನಿಫ್ಟಿಯ IT ಇಂಡೆಕ್ಸ್ 28.5% ಡೌನ್ ಕಂಡಿದೆ. ಮಾರ್ಕೆಟ್ ಸೆಂಟಿಮೆಂಟ್ಸ್ ಕೂಡ ಸ್ಟಾಕ್ ಪ್ರೈಸಸ್ ಮೇಲೆ ಪರಿಣಾಮವನ್ನು ಬೀರುತ್ತೆ. ಇನ್ವೆಸ್ಟರ್ಸ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಾನ್ಫಿಡೆಂಟ್ ಆಗಿ ಆಪ್ಟಿಮಿಸ್ಟಿಕ್ ಆಗಿದ್ದರೆ ಅವರು ಸ್ಟಾಕ್ಸ್ಗಳನ್ನು ಬೈ ಮಾಡುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ಟಾಕ್ ಪ್ರೈಸಸ್ ಏರುತ್ತೆ. ಅದೇ ಥರ ಇನ್ವೆಸ್ಟರ್ಸ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅನ್ಸರ್ಟೇನ್ ಆಗಿದ್ರೆ ಅಥವಾ ತುಂಬ ಫಿಯರ್ ಸ್ಟಾಕ್ ಮಾರ್ಕೆಟ್ ಅರೌಂಡ್ ಬಿಲ್ಡ್ ಆಗಿದ್ರೆ ಸ್ಟಾಕ್ ಪ್ರೈಸಸ್ ಕಮ್ಮಿ ಆಗುತ್ತೆ. ಯಾಕಂದರೆ ಯಾರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಆ ಟೈಮಲ್ಲಿ ಇಷ್ಟಪಡೋದಿಲ್ಲ. ಇನ್ನು ಜಿಯೋಪೊಲಿಟಿಕಲ್ ಈವೆಂಟ್ಸ್ ಅಂದರೆ ಪೊಲಿಟಿಕಲ್ ಹಾಗೂ ಜಿಯೋಪೊಲಿಟಿಕಲ್ ಈವೆಂಟ್ಸ್ ಕೂಡ ಒಂದು ಕಂಪನಿಯ ಶೇರ್ಸ್ ಮೇಲೆ ಪರಿಣಾಮವನ್ನು ಬೀರುತ್ತೆ. ಅಂದರೆ ಒಂದು ಏರಿಯಾದಲ್ಲಿ ಅಥವಾ ಒಂದು ಕಂಟ್ರಿಯಲ್ಲಿ ಪೊಲಿಟಿಕಲ್ ಸ್ಟೆಬಿಲಿಟಿ ಇಲ್ಲದೆ ಇದ್ದರೆ ಅಲ್ಲಿ ಇನ್ವೆಸ್ಟ್ ಮಾಡುವಂತಹ ಚಾನ್ಸಸ್ ಕಮ್ಮಿ ಇರುತ್ತೆ. ನಾವೇ ಈಗಾಗಲೇ ನೋಡಿದ ಹಾಗೆ ರಷ್ಯಾ ಯುಕ್ರೇನ್ ಕಾನ್ಫ್ಲಿಕ್ಟಿಂದಾಗಿ ನಮ್ಮ ಗ್ಲೋಬಲ್ ಎಕಾನಮಿ ಮೇಲೆ ತುಂಬ ಎಫೆಕ್ಟ್ ಆಯಿತು. ಯುಕ್ರೇನನ್ನು ರಷ್ಯಾ 24 ಫೆಬ್ರವರಿ 2022 ಅಲ್ಲಿ ಇನ್ವೇಡ್ ಮಾಡ್ತು. ಸೊ ಇದರ ಕಾನ್ಸಿಕ್ವೆನ್ಸಸ್ ಗ್ಲೋಬಲಿ ಆಯಿತು. ಫಸ್ಟ್ ಕೆಲವು ತಿಂಗಳು ಇಂಡಿಯನ್ ಮಾರ್ಕೆಟ್ ಕೂಡ ತುಂಬ ವೊಲಟೈಲ್ ಆಗಿತ್ತು. ಮೊದಲ 3 ತಿಂಗಳು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫಾರಿನ್ ಇನ್ವೆಸ್ಟರ್ಸ್ 1 ಲಕ್ಷ ಕೋಟಿಗಿಂತಲೂ ಹೆಚ್ಚಿನ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಸೆಲ್ ಮಾಡಿದ್ರು. ಸೊ ವಾರ್ ಕೂಡ ಸ್ಟಾಕ್ ಮಾರ್ಕೆಟ್ ಮೇಲೆ ದೊಡ್ಡ ಪರಿಣಾಮವನ್ನೇ ಬೀರುತ್ತೆ. ಈಗ ಫೇಸ್ ವ್ಯಾಲ್ಯೂ ಅಂದ್ರೆ ಏನು ಅಂತ ನೋಡೋಣ. ಫೇಸ್ ವ್ಯಾಲ್ಯೂ ಅಂದ್ರೆ ಶೇರ್ ಸರ್ಟಿಫಿಕೇಟ್ ಅಲ್ಲಿ ಪ್ರಿಂಟ್ ಆಗಿರುವಂತಹ ವ್ಯಾಲ್ಯೂ. ಇದಕ್ಕೆ ನಾಮಿನಲ್ ವ್ಯಾಲ್ಯೂ ಅಥವಾ ಪಾರ್ ವ್ಯಾಲ್ಯೂ ಅಂತ ಕೂಡ ಕರಿತೇವೆ. ಇದು ಯಾವುದೇ ಕಂಡೀಷನ್ ಇಂದ ಅಥವಾ ಮಾರ್ಕೆಟ್ ಇನ್ಫ್ಲುಯೆನ್ಸ್ ಇಂದ ಚೇಂಜ್ ಆಗ್ತಾ ಇರುವುದಿಲ್ಲ. ಇದು ಯಾವತ್ತಿದ್ರೂ ಸ್ಟ್ಯಾಟಿಕ್ ಆಗಿರುತ್ತೆ. ಇದು ಅಕೌಂಟಿಂಗ್ ಪರ್ಪಸ್ಗೆ ಯೂಸ್ ಮಾಡುವಂತಹ ವ್ಯಾಲ್ಯೂ ಆಗಿದೆ. ಒಂದು ಕಂಪನಿಯ IPO ನಡೀತಾ ಇದೆ ಅನ್ಕೊಳ್ಳಿ. ಇದರ ಫೇಸ್ ವ್ಯಾಲ್ಯೂ 10 ರೂಪಾಯಿ ಆಗಿದ್ದು ಇವರ ಇಶ್ಯೂ ಪ್ರೈಸ್ 25 ಆಗಿದ್ರೆ ಈ ಇಶ್ಯೂ ಪ್ರೈಸ್ ಮತ್ತು ಫೇಸ್ ವ್ಯಾಲ್ಯೂನ ಡಿಫರೆನ್ಸ್ ಏನಿದೆ ಅದು ಆ ಕಂಪನಿ ಚಾರ್ಜ್ ಮಾಡ್ತಾ ಇರುವ ಪ್ರೀಮಿಯಂ ಆಗಿದೆ. ಫೇಸ್ ವ್ಯಾಲ್ಯೂ ಮಾರ್ಕೆಟ್ ವ್ಯಾಲ್ಯೂನಷ್ಟೇ ಇರಬೇಕು ಅಂತ ಏನಿಲ್ಲ. ಮಾರ್ಕೆಟ್ ವ್ಯಾಲ್ಯೂ ಸಪ್ಲೈ ಮತ್ತು ಡಿಮಾಂಡ್ ಬೇಸಿಸ್ ಮೇಲೆ ಚೇಂಜ್ ಆಗ್ತಾ ಇರುತ್ತೆ. ಆದರೆ ಫೇಸ್ ವ್ಯಾಲ್ಯೂ ಯಾವತ್ತೂ ಸ್ಟ್ಯಾಟಿಕ್ ಆಗಿರುತ್ತೆ. ಹಾಗಾದರೆ ಬುಕ್ ವ್ಯಾಲ್ಯೂ ಮತ್ತು ಇಂಟ್ರೆನ್ಸಿಕ್ ವ್ಯಾಲ್ಯೂವಿನ ಡಿಫರೆನ್ಸ್ ಏನು? ಬುಕ್ ವ್ಯಾಲ್ಯೂ ಅಂದರೆ ಕಂಪನಿಯ ಬ್ಯಾಲೆನ್ಸ್ ಶೀಟಲ್ಲಿ ಅದರ ಎಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಮಾಡಿದಾಗ ಉಳಿಯುವಂತಹ ಅಮೌಂಟ್. ಥಿಯೋರಿಟಿಕಲಿ ಕಂಪನಿ ಅದರ ಎಸೆಟ್ಸ್ ಅನ್ನ ಲಿಕ್ವಿಡೇಟ್ ಮಾಡಿ ಅದರ ಡೆಟ್ಸ್ ಅನ್ನ ಪೇ ಆಫ್ ಮಾಡಿದ ನಂತರ ಶೇರ್ ಹೋಲ್ಡರ್ಸ್ಗೆ ಉಳಿಯುವಂತಹ ಅಮೌಂಟ್ ಆಗಿದೆ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಮಾರ್ಕೆಟ್ ವ್ಯಾಲ್ಯೂಗೆ ರಿಲೇಟೆಡ್ ಆಗಿದೆ. ಐಡಿಯಲಿ ಹೇಳಬೇಕಾದ್ರೆ ಎಲ್ಲ ಸ್ಟಾಕ್ಗಳು ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಲ್ಲಿ ಟ್ರೇಡ್ ಆಗಬೇಕು. ಆದರೆ ರಿಯಲ್ ವರ್ಲ್ಡ್ ಅಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಷ್ಟೇ ಆಗಿರುವುದಿಲ್ಲ. ಸ್ಟಾಕ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇಂತ ಜಾಸ್ತಿ ಮಾರ್ಕೆಟ್ ವ್ಯಾಲ್ಯೂ ಅನ್ನ ಹೊಂದಿದ್ರೆ ನಾವು ಸ್ಟಾಕ್ ಓವರ್ ವ್ಯಾಲ್ಯೂಡ್ ಅಂತ ಹೇಳ್ತೇವೆ. ಅದೇ ತರ ಸ್ಟಾಕ್ ಇಂಟ್ರೆನ್ಸಿಕ್ ವ್ಯಾಲ್ಯೂಗಿಂತ ಕಮ್ಮಿಯಲ್ಲಿ ಟ್ರೇಡ್ ಆಗ್ತಾ ಇದ್ರೆ ನಾವು ಆ ಸ್ಟಾಕ್ ಅನ್ನ ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ ಅಂತ ಕರಿತೇವೆ. ನಿಮ್ಮ ಹತ್ರ ನಿಮ್ಮ ಗ್ರ್ಯಾಂಡ್ ಫಾದರ್ ಕೊಟ್ಟಂತಹ ಯಾವುದಾದ್ರೂ ಬ್ಯೂಟಿಫುಲ್ ಆದಂತಹ ಪೇಂಟಿಂಗ್ ಇದ್ರೆ ಅದರ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅನ್ನ ನಾವು ಅದರ ಕ್ವಾಲಿಟಿ, ಅದರಲ್ಲಿರುವಂತಹ ಆರ್ಟಿಸ್ಟಿಕ್ ಸ್ಕಿಲ್ಸ್ ಮೇಲೆ ನಾವು ಹೇಳ್ತೇವೆ. ಅದೇ ಅದರ ಮಾರ್ಕೆಟ್ ವ್ಯಾಲ್ಯೂ ಏನಾಗುತ್ತೆ, ಆ ಪ್ರಾಡಕ್ಟ್ ಅನ್ನ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಯಾರು ಎಷ್ಟು ಹಣ ಕೊಟ್ಟು ತಗೊಳ್ಳಿಕ್ಕೆ ರೆಡಿ ಇದ್ದಾರೆ ಅನ್ನೋದ್ರ ಮೇಲೆ ಮಾರ್ಕೆಟ್ ವ್ಯಾಲ್ಯೂ ಡಿಸೈಡ್ ಆಗುತ್ತೆ. ಹಾಗಾಗಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮತ್ತೆ ಮಾರ್ಕೆಟ್ ವ್ಯಾಲ್ಯೂ ಯಾವಾಗಲೂ ಸೇಮ್ ಇರಬೇಕಾಗಿಲ್ಲ. ಫಂಡಮೆಂಟಲ್ ಅನಾಲಿಸಿಸ್ ಅನ್ನು ಮಾಡಿ ಇನ್ವೆಸ್ಟ್ ಮಾಡುವಂತಹ ಇನ್ವೆಸ್ಟರ್ಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅನ್ನು ನೋಡ್ತಾರೆ. ಅಂಡರ್ ವ್ಯಾಲ್ಯೂ ಆಗಿರುವಂತಹ ಸ್ಟಾಕ್ ಅಂದರೆ ಯಾವ ಸ್ಟಾಕ್ ಇಂಟ್ರೆನ್ಸಿಕ್ ವ್ಯಾಲ್ಯೂಗಿಂತ ಕಮ್ಮಿ ಟ್ರೇಡ್ ಆಗ್ತಾ ಇದೆ ಅಂಥ ಸ್ಟಾಕಿನ ಫಂಡಮೆಂಟಲ್ಸ್ ಚೆನ್ನಾಗಿದ್ದರೆ ಅಂಥ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಲಾಗುತ್ತೆ. ಯಾಕಂದರೆ ಯಾವಾಗ ಆ ಸ್ಟಾಕ್ ಇಂಟ್ರೆನ್ಸಿಕ್ ವ್ಯಾಲ್ಯೂಗಿಂತ ಜಾಸ್ತಿ ವ್ಯಾಲ್ಯೂ ಅಲ್ಲಿ ಟ್ರೇಡ್ ಆಗುತ್ತೋ ಆಗ ಆ ಸ್ಟಾಕನ್ನು ಸೆಲ್ ಮಾಡಿ ಅದರಿಂದ ಪ್ರಾಫಿಟ್ ಮಾಡುವಂತಹ ಒಂದು ಟ್ರೇಡ್ ಕೂಡ ನಡೆಯುತ್ತೆ. ಈಗ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಸ್ಟಾಕ್ ಮಾರ್ಕೆಟ್ ಬಯರ್ಸ್ ಹಾಗೂ ಸೆಲ್ಲರ್ಸ್ ಅನ್ನು ಕನೆಕ್ಟ್ ಮಾಡುವಂತಹ ಒಂದು ಪ್ಲಾಟ್ಫಾರ್ಮ್ ಆಗಿದೆ. ಇಂಡಿಯಾದಲ್ಲಿ NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಹಾಗೂ BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಈ 2 ಪ್ರಮುಖ ಸ್ಟಾಕ್ ಎಕ್ಸ್ಚೇಂಜ್ಗಳು ಇವೆ. ಸೊ ಈಗ ಈ ಸ್ಟಾಕ್ ಎಕ್ಸ್ಚೇಂಜ್ನ ಪಾರ್ಟಿಸಿಪೆಂಟ್ಸ್ ಯಾರ್ಯಾರು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಶೇರ್ಸ್ಗಳನ್ನು ಇಶ್ಯೂ ಮಾಡುವಂತಹ ಕಂಪನಿಗಳು. ಈ ಕಂಪನಿಗಳನ್ನು ಪಬ್ಲಿಕಲಿ ಟ್ರೇಡೆಡ್ ಕಂಪನೀಸ್ ಅಂತ ಕೂಡ ಕರಿತೇವೆ. ಇವರು ಅವರ ಶೇರ್ಸ್ಗಳನ್ನು ಇಶ್ಯೂ ಮಾಡಿ ಪಬ್ಲಿಕ್ಕಿಂದ ಫಂಡನ್ನು ರೇಸ್ ಮಾಡ್ತಾರೆ. ಎರಡನೆಯದು ನೀವು ಅಂದರೆ ರಿಟೇಲ್ ಟ್ರೇಡರ್ಸ್, ಶೇರ್ಸ್ಗಳನ್ನು ಬೈ ಅಥವಾ ಸೆಲ್ ಮಾಡುವಂತಹ ಟ್ರೇಡರ್ಸ್ ಅಥವಾ ಇನ್ವೆಸ್ಟರ್ಸ್. ಇದಾದ ಮೇಲೆ ಬರುವಂಥದ್ದು NSE ಹಾಗೂ BSE ಅಂದರೆ ಸ್ಟಾಕ್ ಎಕ್ಸ್ಚೇಂಜ್ಗಳು. ಫೈನಲಿ ಮಾರ್ಕೆಟ್ ಇಂಟರ್ಮೀಡಿಯರೀಸ್ ಯಾರ್ಯಾರು? ಇಂಟರ್ಮೀಡಿಯರೀಸ್ ಅಂದರೆ ಇವರು ಬಯರ್ಸ್ ಹಾಗೂ ಸೆಲ್ಲರ್ಸ್ ಮಧ್ಯದಲ್ಲಿರುವ
ಮೀಡಿಯೇಟರ್ಸ್. ಸೊ ಮೊದಲನೇದಾಗಿ ಬ್ರೋಕರ್ಸ್ಗೆ ಎಕ್ಸಾಂಪಲ್ ಕೊಡೋದಾದ್ರೆ ಗ್ರೋ. ಎರಡನೆಯದು ಡೆಪಾಸಿಟರೀಸ್ ಅಂದ್ರೆ CDSL ಹಾಗೂ NSDL. ನೆಕ್ಸ್ಟ್ ಇದು ಕ್ಲಿಯರಿಂಗ್ ಕಾರ್ಪೊರೇಷನ್ಸ್ ಅಂದ್ರೆ ಇಂಡಿಯನ್ ಕ್ಲಿಯರಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಹಾಗೂ NSE ಕ್ಲಿಯರಿಂಗ್ ಲಿಮಿಟೆಡ್. ಕೊನೆಯದು ರಿಜಿಸ್ಟ್ರಾರ್ ಅಂಡ್ ಶೇರ್ ಟ್ರಾನ್ಸ್ಫರ್ ಏಜೆಂಟ್ಸ್, ಇದು ಕಾರ್ವಿ, KEMS ನಂತವರು. ಈಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಯಾವ ತರ ನಡೆಯುತ್ತೆ ಅಂತ ನೋಡೋಣ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡಬೇಕಾದ್ರೆ ನಿಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಮತ್ತು ಟ್ರೇಡಿಂಗ್ ಅಕೌಂಟ್ ಇರಲೇಬೇಕು. ಡಿಮ್ಯಾಟ್ ಅಕೌಂಟ್ ಎಲೆಕ್ಟ್ರಾನಿಕ್ ಶೇರ್ಸ್ಗಳನ್ನ ಹೋಲ್ಡ್ ಮಾಡಿದ್ರೆ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬೈ ಮತ್ತು ಸೆಲ್ ಆರ್ಡರ್ಸ್ಗಳನ್ನ ಪ್ಲೇಸ್ ಮಾಡಬಹುದು. ಹಾಗಾದ್ರೆ ಡಿಮ್ಯಾಟ್ ಅಕೌಂಟ್ ಹಾಗೂ ಟ್ರೇಡಿಂಗ್ ಅಕೌಂಟ್ ಅಂದ್ರೆ ಏನು? ಡಿಮ್ಯಾಟ್ ಅಕೌಂಟ್ ಅಲ್ಲಿ ನೀವು ನಿಮ್ಮ ಶೇರ್ಸ್ಗಳನ್ನ ಅಥವಾ ಬಾಂಡ್ಸ್ಗಳನ್ನ ಅಥವಾ ಸೆಕ್ಯೂರಿಟೀಸ್ಗಳನ್ನ ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಹೋಲ್ಡ್ ಮಾಡ್ತೀರಾ. ಡಿಮ್ಯಾಟ್ ಅಕೌಂಟ್ ಇಲ್ಲದೆ ಇನ್ವೆಸ್ಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡಬೇಕಾದ್ರೆ ಕೆಲವು ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಮೊದಲನೆಯದು ನಿಮ್ಮ ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಅನ್ನ ನೀವು ಸೆಲೆಕ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಗ್ರೋ. ಸೊ ಈ ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಅನ್ನ ನೀವು ಸೆಲೆಕ್ಟ್ ಮಾಡುವಾಗ ಕನ್ವೀನಿಯನ್ಸ್, ಫೀಸ್, ಅವ್ರು ಕೊಡುವಂತಹ ಫೆಸಿಲಿಟೀಸ್ ಇವೆಲ್ಲವನ್ನ ಕನ್ಸಿಡರ್ ಮಾಡಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎರಡನೆಯದು ಅವ್ರು ಕೊಡುವಂತಹ ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡಬೇಕು. ಇಲ್ಲಿ ನಿಮ್ಮ ಪರ್ಸನಲ್ ಹಾಗೂ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಗಳನ್ನ ಫಿಲ್ ಮಾಡಬೇಕಾಗುತ್ತೆ. ಅಂದ್ರೆ ನಿಮ್ಮ ನೇಮ್, ನಿಮ್ಮ ಅಡ್ರೆಸ್, ನಿಮ್ಮ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ಸ್, ಹಾಗೆ ಬ್ಯಾಂಕ್ ಡೀಟೇಲ್ಸ್ ಇವೆಲ್ಲ. ನಂತರ ಅಲ್ಲಿ ಬೇಕಾದಂತಹ ಡಾಕ್ಯುಮೆಂಟ್ ಗಳನ್ನೆಲ್ಲ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಅಂದ್ರೆ ನಿಮ್ಮ ID ಪ್ರೂಫ್, ಅಡ್ರೆಸ್ ಪ್ರೂಫ್, ಕ್ಯಾನ್ಸಲ್ ಚೆಕ್, ಬ್ಯಾಂಕ್ ಸ್ಟೇಟ್ಮೆಂಟ್ ಮುಂತಾದವು. ಇದಾದ್ಮೇಲೆ ನೀವು ಒಂದು ಶಾರ್ಟ್ ವಿಡಿಯೋವನ್ನ ಪರ್ಸನಲ್ ಐಡೆಂಟಿಫಿಕೇಶನ್ಗೋಸ್ಕರ ಮಾಡಿ ಕಳಿಸ್ಬೇಕಾಗುತ್ತೆ. ಲಾಸ್ಟ್ಗೆ ಫಾರ್ಮ್ ಅನ್ನ ರಿವ್ಯೂ ಮಾಡಿ ಸೈನ್ ಮಾಡಬೇಕಾಗುತ್ತೆ. ಇವಿಷ್ಟನ್ನ ಮಾಡಿದ ಕೂಡಲೇ ನಿಮ್ಮ ಡಿಮ್ಯಾಟ್ ಅಕೌಂಟ್ ಓಪನ್ ಆಗುತ್ತೆ. ನೀವು ಈ ಅಕೌಂಟ್ ಇಂದ ಇನ್ವೆಸ್ಟ್ಮೆಂಟ್ ಅನ್ನ ಪ್ರಾರಂಭಿಸಬಹುದು. ಡಿಮ್ಯಾಟ್ ಅಕೌಂಟ್ ಬ್ಯಾಂಕ್ ತರಾನೇ ವರ್ಕ್ ಆಗುತ್ತೆ. ಡಿಮ್ಯಾಟ್ ಅಕೌಂಟ್ ಅಲ್ಲಿ ನಿಮ್ಮ ಸ್ಟಾಕ್ಸ್ಗಳು, ಶೇರ್ಸ್ಗಳು, ಬಾಂಡ್ಸ್ಗಳು ಸೇಫ್ ಆಗಿರುತ್ತೆ. ಬ್ಯಾಂಕ್ ಅಲ್ಲಿ ನಿಮ್ಮ ಕ್ಯಾಶ್ ಸೇಫ್ ಆಗಿರುತ್ತೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಡಿಮ್ಯಾಟ್ ಅಕೌಂಟ್ ಜೊತೆಗೆ ಟ್ರೇಡಿಂಗ್ ಅಕೌಂಟ್ ಕೂಡ ಬೇಕು. ನಿಮ್ಮ ಆರ್ಡರ್ ಅನ್ನ ಪ್ಲೇಸ್ ಮಾಡೋದಕ್ಕೆ ಟ್ರೇಡಿಂಗ್ ಅಕೌಂಟ್ ಬೇಕು. ಸೊ ಈಗ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಟ್ರೇಡ್ ಮಾಡೋದು ಹೇಗೆ ಅಂತ ನೋಡೋಣ. ನೀವು ಯಾವ್ದಾದ್ರೂ ಶೇರ್ಸ್ ಅಥವಾ ಸೆಕ್ಯೂರಿಟೀಸ್ ಅನ್ನ ಬೈ ಅಥವಾ ಸೆಲ್ ಮಾಡಬೇಕಾದ್ರೆ ನೀವು ಇದನ್ನ ಥ್ರೂ ಆಪ್ ಮಾಡಬೇಕಾಗುತ್ತೆ. ಸೊ ನೀವು ಬೈ ಆರ್ಡರ್ ಅನ್ನ ಹಾಕಿದ ಕೂಡಲೇ ಈ ಇನ್ಫಾರ್ಮೇಶನ್ ಅನ್ನ ನಿಮ್ಮ ಬ್ರೋಕರ್ ಎಕ್ಸ್ಚೇಂಜಿಗೆ ಕಳಿಸ್ತಾರೆ. ಸೊ ಎಕ್ಸ್ಚೇಂಜ್ ಅಲ್ಲಿ ನಿಮಗೆ ಕೌಂಟರ್ ಪಾರ್ಟಿಯನ್ನ ಹುಡುಕಿ ಆ ಇನ್ಫಾರ್ಮೇಶನ್ ಅನ್ನ ಬ್ರೋಕರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಬ್ರೋಕರ್ ನಿಮ್ಮ ಬೈಯಿಂಗ್ ಅಥವಾ ಸೆಲ್ಲಿಂಗ್ ಮೇಲೆ ನಿಮ್ಮ ಅಕೌಂಟ್ ಅನ್ನ ಡೆಬಿಟ್ ಅಥವಾ ಕ್ರೆಡಿಟ್ ಮಾಡ್ತಾರೆ. ಈಗ ಬೇರೆ ಬೇರೆ ಟೈಪ್ಸ್ ಆಫ್ ಆರ್ಡರ್ ಅನ್ನ ನೋಡೋಣ. ಮೊದಲನೇದಾಗಿ ಮಾರ್ಕೆಟ್ ಆರ್ಡರ್. ಇದು ಸ್ಟಾಕ್ ಅನ್ನ ಕರೆಂಟ್ ಪ್ರೈಸ್ ಅಲ್ಲಿ ಬೈ ಅಥವಾ ಸೆಲ್ ಮಾಡುವಂತಹ ಆರ್ಡರ್. ನೀವು ಈ ಆರ್ಡರ್ ಅನ್ನ ಪ್ಲೇಸ್ ಮಾಡಿದ ಕೂಡಲೇ ಕರೆಂಟ್ ಯಾವ ಪ್ರೈಸ್ ಇದೆಯೋ ಆ ಪ್ರೈಸ್ಗೆ ನಿಮ್ಮ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ. ಎರಡನೆಯದು ಲಿಮಿಟ್ ಆರ್ಡರ್. ಅಂದ್ರೆ ಒಂದು ಸ್ಪೆಸಿಫಿಕ್ ಪ್ರೈಸ್ಗೆ ನಿಮ್ಮ ಆರ್ಡರ್ ಎಕ್ಸಿಕ್ಯೂಟ್ ಆಗೋ ತರ ಹಾಕುವಂತಹ ಆರ್ಡರ್. ಒಂದು ಸ್ಪೆಸಿಫಿಕ್ ಪ್ರೈಸ್ ಅಥವಾ ಅದಕ್ಕಿಂತ ಬೆಟರ್ ಪ್ರೈಸ್. ಅಂದ್ರೆ ನೀವು ಬೈ ಆರ್ಡರ್ ಹಾಕಿದ ಕೂಡಲೇ ನೀವು ಹಾಕಿದಂತಹ ಪ್ರೈಸ್ಗೆ ಅಥವಾ ಅದಕ್ಕಿಂತ ಕಮ್ಮಿ ಪ್ರೈಸಿಗೆ ಆ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ. ಹಾಗೆ ನೀವು ಸೆಲ್ ಆರ್ಡರ್ ಹಾಕಿದ ಕೂಡಲೇ ನೀವು ಹಾಕಿದಂತಹ ಸ್ಪೆಸಿಫಿಕ್ ಲಿಮಿಟ್ ಪ್ರೈಸ್ ಅಥವಾ ಅದಕ್ಕಿಂತ ಜಾಸ್ತಿ ಅಂದ್ರೆ ಬೆಟರ್ ಆಗಿರುವಂತಹ ಪ್ರೈಸ್ ಅಲ್ಲಿ ನಿಮ್ಮ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ. ನೆಕ್ಸ್ಟ್ ಇದು ಸ್ಟಾಪ್ ಲಾಸ್ ಆರ್ಡರ್. ಇದು ಸ್ಟಾಪ್ ಲಾಸ್ ಪ್ರೈಸ್ ಅಲ್ಲಿ ಬೈ ಅಥವಾ ಸೆಲ್ ಮಾಡುವಂತಹ ಆರ್ಡರ್. ಇದನ್ನ ಲಾಸ್ ಅನ್ನ ಲಿಮಿಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇದು ಡೆಲಿವರಿ ಆರ್ಡರ್. ಇದನ್ನು ಕ್ಯಾಶ್ ಅಂಡ್ ಕ್ಯಾರಿ ಆರ್ಡರ್ ಅಂತ ಕೂಡ ಕರೀತಾರೆ. ನಾವು ಶೇರ್ಸ್ ಅನ್ನ ಬೈ ಮಾಡಿ ಅದರ ಡೆಲಿವರಿಯನ್ನ ತಗೊಂಡು ನಮ್ಮ ಅಕೌಂಟ್ ಅಲ್ಲಿ ಹೋಲ್ಡ್ ಮಾಡಿದಾಗ ಅದು ಡೆಲಿವರಿ ಆರ್ಡರ್ ಆಗುತ್ತೆ. ನೆಕ್ಸ್ಟ್ ಇದು ಮಾರ್ಕೆಟ್ ಟ್ರೇಡ್ ಆರ್ಡರ್ಸ್. ಅಂದ್ರೆ ನಾವು ಬ್ರೋಕರ್ ಇಂದ ಹಣವನ್ನ ಬಾರೋ ಮಾಡಿ ಟ್ರೇಡ್ ಮಾಡುವಂತದ್ದು. ಇಲ್ಲಿ ನಾವು ಸೆಕ್ಯೂರಿಟೀಸ್ ಗಳನ್ನ ಲೋನಿಗೆ ಕೊಲ್ಯಾಟ್ರಲ್ ಆಗಿ ಇಡಬೇಕಾಗುತ್ತೆ. ನೆಕ್ಸ್ಟ್ ಇದು ಇಮಿಡಿಯೇಟ್ ಆರ್ ಕ್ಯಾನ್ಸಲ್ ಆರ್ಡರ್. ಅಂದ್ರೆ ನಿಮ್ಮ ಆರ್ಡರ್ ಇಮಿಡಿಯೇಟ್ ಆಗಿ ಪ್ಲೇಸ್ ಆಗದೇ ಇದ್ರೆ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಇದು ಆಫ್ಟರ್ ಮಾರ್ಕೆಟ್ ಆರ್ಡರ್ಸ್. ಅಂದ್ರೆ ಇದು ನಾನ್ ಮಾರ್ಕೆಟ್ ಅವರ್ಸ್ ಅಲ್ಲಿ ಪ್ಲೇಸ್ ಮಾಡುವಂತಹ ಆರ್ಡರ್. ಈ ಆರ್ಡರ್ ಗಳನ್ನ ಟ್ರೇಡಿಂಗ್ ಅವರ್ಸ್ ಮುಗ್ದ ಮೇಲೆ ಕೂಡ ಪ್ಲೇಸ್ ಮಾಡಬಹುದು. ಬಟ್ ಇದರ ಎಕ್ಸಿಕ್ಯೂಷನ್ ನೆಕ್ಸ್ಟ್ ಟ್ರೇಡಿಂಗ್ ಅವರ್ ಅಲ್ಲಿ ಆಗುತ್ತೆ. ಈಗ ಮಾರ್ಕೆಟ್ ಟೈಮಿಂಗ್ಸ್ ಅನ್ನ ನೋಡೋಣ. ಇಂಡಿಯಾದಲ್ಲಿ ಸ್ಟಾಕ್ ಮಾರ್ಕೆಟ್ 9:15 AM ಇಂದ 3:30 PM ತನಕ ವರ್ಕ್ ಆಗುತ್ತೆ. ಆದರೆ ಇಲ್ಲಿ ಪುನಃ ಪ್ರೀ ಮಾರ್ಕೆಟ್ ಸೆಷನ್ ಅಂತ ಇದೆ. ಇದು 9 ಇಂದ 9:15 ತನಕ ಇರುತ್ತೆ. ಅದೇ ಥರ ಪೋಸ್ಟ್ ಮಾರ್ಕೆಟ್ ಸೆಷನ್ ಕೂಡ ಇರುತ್ತೆ. ಅದು 3:40 ಇಂದ 4 PM ತನಕ ಇರುತ್ತೆ. ಸೊ ನೀವು ಪ್ರೀ ಮಾರ್ಕೆಟ್ ಸೆಷನ್ ಅಲ್ಲಿ ಕೂಡ ಆರ್ಡರ್ಗಳನ್ನು ಹಾಕ್ಬೋದು. ಬಟ್ ಇಲ್ಲಿ ಫಸ್ಟ್ 8 ಮಿನಿಟ್ಸ್ ಅಲ್ಲಿ ಮಾತ್ರ ನೀವು ಆರ್ಡರ್ಗಳನ್ನು ಹಾಕ್ಲಿಕ್ಕಾಗ್ಲಿ, ಮಾಡಿಫೈ ಮಾಡೋದಕ್ಕಾಗ್ಲಿ ಅಥವಾ ಕ್ಯಾನ್ಸಲ್ ಮಾಡೋದಕ್ಕಾಗ್ಲಿ ಸಾಧ್ಯ ಆಗುತ್ತೆ. ಅದೇ ತರ ಪೋಸ್ಟ್ ಮಾರ್ಕೆಟ್ ಸೆಷನ್ ಅಲ್ಲಿ ಕೂಡ ನೀವು ಇಕ್ವಿಟೀಸ್ ಅಲ್ಲಿ ಬೈ ಮತ್ತು ಸೆಲ್ ಆರ್ಡರ್ಸ್ ಗಳನ್ನ ಹಾಕಬಹುದಾಗಿದೆ.
ನೆಕ್ಸ್ಟ್ ಓಪನಿಂಗ್ ಪ್ರೈಸ್ ಹಾಗೂ ಕ್ಲೋಸಿಂಗ್ ಪ್ರೈಸ್ ಅಂದರೆ ಏನು? ಓಪನಿಂಗ್ ಪ್ರೈಸ್ ಅಂದರೆ ಆ ದಿನದ ಫಸ್ಟ್ ಟ್ರೇಡಿಂಗ್ ಪ್ರೈಸ್. ಅಂದರೆ ನಾನು ಆಗಲೇ ಹೇಳಿದ ಹಾಗೆ ಪ್ರೀ ಮಾರ್ಕೆಟ್ ಅವರ್ಸ್ 9ರಿಂದ 9:15 ತನಕ ಓಪನ್ ಇರುತ್ತೆ. ಸೊ ಅಲ್ಲಿ ಬಂದಂತಹ ಆರ್ಡರ್ಗಳನ್ನೆಲ್ಲ ತಗೊಂಡು ಆ ಬೇಸಿಸ್ ಮೇಲೆ ಒಂದು ಓಪನಿಂಗ್ ಪ್ರೈಸನ್ನು ಡಿಸೈಡ್ ಮಾಡಲಾಗುತ್ತೆ. ಅದೇ ಥರ ಕ್ಲೋಸಿಂಗ್ ಪ್ರೈಸ್ ಅಂದರೆ ಆ ದಿನದ ಕೊನೆಯ ಟ್ರೇಡಿಂಗ್ ಪ್ರೈಸ್. ಸೊ 3:40 4 PM ತನಕ ಬಂದಂತಹ ಎಲ್ಲ ಆರ್ಡರ್ಗಳನ್ನು ತಗೊಂಡು ಅಲ್ಲಿಂದ ಒಂದು ಪ್ರೈಸನ್ನು ಕ್ಲೋಸಿಂಗ್ ಪ್ರೈಸ್ ಆಗಿ ಅರೈವ್ ಮಾಡಲಾಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಸ್ಟಾಕ್ 3ರಿಂದ 3:30 ತನಕ 3 ಪ್ರೈಸಸ್ ಅಲ್ಲಿ ಟ್ರೇಡ್ ಆದರೆ ನೀವು ಇಲ್ಲಿ ಸ್ಕ್ರೀನಲ್ಲಿ ನೋಡ್ಬೋದು. 3:05ಕ್ಕೆ 10 ರೂಪಾಯಲ್ಲಿ ಟ್ರೇಡ್ ಆದರೆ 3:15ಕ್ಕೆ 12 ರೂಪಾಯಲ್ಲಿ ಟ್ರೇಡ್ ಆಗಿ 3:27ಕ್ಕೆ 11 ರೂಪಾಯಲ್ಲಿ ಒಂದು ಸ್ಟಾಕ್ ಟ್ರೇಡ್ ಆಗ್ತಾ ಇದ್ರೆ ಅದರ ವಾಲ್ಯೂಮ್ ಹಾಗೂ ಟ್ರೇಡೆಡ್ ವ್ಯಾಲ್ಯೂ ಇದನ್ನು ತಗೊಂಡು ಇಲ್ಲಿ ಪ್ರೈಸನ್ನು ಅರೈವ್ ಮಾಡಲಾಗುತ್ತೆ. ಅಂದರೆ ಟ್ರೇಡೆಡ್ ವ್ಯಾಲ್ಯೂ 45,000 ಡಿವೈಡೆಡ್ ಬೈ ಟೋಟಲ್ ವಾಲ್ಯೂಮ್ 4,000 11.25 ಇದರ ಕ್ಲೋಸಿಂಗ್ ಪ್ರೈಸ್ ಆಗುತ್ತೆ. ಈಗ ಸ್ಟಾಕ್ ಮಾರ್ಕೆಟಲ್ಲಿರುವಂತಹ ಬೇರೆ ಬೇರೆ ಟೈಪ್ಸ್ ಆಫ್ ಶೇರ್ಸನ್ನು ನೋಡೋಣ. ಮೊದಲನೇದಾಗಿ ಕಾಮನ್ ಸ್ಟಾಕ್ಸ್, ಅಂದರೆ ಇದು ಕಾಮನ್ ಟೈಪ್ ಆಫ್ ಸ್ಟಾಕ್ಸ್. ನಾವು ಈ ಸ್ಟಾಕ್ಗಳನ್ನು ಈಸಿಲಿ ಬೈಯಿಂಗ್ ಮತ್ತು ಸೆಲ್ಲಿಂಗ್ ಮಾಡ್ಬೋದು. ಈ ಸ್ಟಾಕನ್ನು ಹೋಲ್ಡ್ ಮಾಡಿದಾಗ ನಮಗೆ ಡಿವಿಡೆಂಡ್ ರಿಸೀವ್ ಮಾಡುವಂತಹ ರೈಟ್ಸ್ ಸಿಗುತ್ತೆ, ಹಾಗೆ ವೋಟಿಂಗ್ ಪವರ್ ಕೂಡ ಇರುತ್ತೆ. ಸೊ ಕಂಪನಿಯ ಪರ್ಫಾರ್ಮೆನ್ಸ್ ಮೇಲೆ ಈ ಸ್ಟಾಕ್ಗಳ ಪ್ರೈಸ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಎರಡನೆಯದು ಪ್ರಿಫರ್ಡ್ ಸ್ಟಾಕ್ಸ್. ಇವು ಕಂಪನಿಯ ಎಸೆಟ್ಸ್ ಹಾಗೂ ಅರ್ನಿಂಗ್ಸ್ ಮೇಲೆ ಪ್ರಿಫರೆನ್ಸ್ ಅನ್ನು ಹೊಂದಿರುತ್ತೆ. ಅಂದರೆ ಕಂಪನಿ ಡಿವಿಡೆಂಡ್ ಡಿಕ್ಲೇರ್ ಮಾಡಿದಾಗ ಅಥವಾ ಕಂಪನಿ ಲಿಕ್ವಿಡೇಟ್ ಆದಾಗ ಈ ಸ್ಟಾಕ್ಸ್ಗಳಿಗೆ ಈ ಕಾಮನ್ ಸ್ಟಾಕ್ಸ್ಗಿಂತ ಹೆಚ್ಚು ಪ್ರಾಮುಖ್ಯತೆಯನ್ನ ನೀಡಲಾಗುತ್ತೆ. ಇವು ಕಾಮನ್ ಸ್ಟಾಕ್ಸ್ಗೆ ಕಂಪೇರ್ ಮಾಡಿದಾಗ ಕಮ್ಮಿ ವಾಲಟೈಲ್ ಆಗಿರುತ್ತೆ. ಈಗ ಮಾರ್ಕೆಟ್ ಕ್ಯಾಪ್ ಬೇಸಿಸ್ ಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಶೇರ್ಸ್ಗಳನ್ನು ನೋಡೋಣ. ಮೊದಲನೆಯದು ಲಾರ್ಜ್ ಕ್ಯಾಪ್ ಶೇರ್ಸ್. ಅಂದರೆ ಯಾವ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 20,000 ಕೋಟಿಗಿಂತ ಜಾಸ್ತಿ ಇದೆಯೋ ಇವೆಲ್ಲ ಲಾರ್ಜ್ ಕ್ಯಾಪ್ ಶೇರ್ಸ್ ಆಗ್ತವೆ. ಸೊ ಇದು ಫಸ್ಟ್ 100 ರ್ಯಾಂಕ್ ಅನ್ನ ಹೊಂದಿರುತ್ತೆ. ಸೊ ಲಾರ್ಜ್ ಕ್ಯಾಪ್ ಶೇರ್ಸ್ ಇರುವಂತಹ ಕಂಪನಿಗಳು ವೆಲ್ ಎಸ್ಟಾಬ್ಲಿಷ್ಡ್ ಕಂಪನಿಗಳು ಅಥವಾ ಒಳ್ಳೆ ಗ್ರೋತ್ ಇರುವ ಕಂಪನಿಗಳು ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಬೆಸ್ಟ್ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳನ್ನ ನೀವೀಗ ಸ್ಕ್ರೀನ್ ಮೇಲೆ ನೋಡಬಹುದು. 2022 ಪ್ರಕಾರ ಬೆಸ್ಟ್ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಯಾವ್ದ್ಯಾವುದು ಅಂತ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಮೊದಲನೇದು ರಿಲಯನ್ಸ್ ಇಂಡಸ್ಟ್ರೀಸ್, ಎರಡನೇದು TCS, ಮೂರನೇದು HDFC ಬ್ಯಾಂಕ್, ನಾಲ್ಕನೇದು ಇನ್ಫೋಸಿಸ್, ಐದನೇದು ಹಿಂದೂಸ್ತಾನ್ ಯೂನಿಲಿವರ್ ಹಾಗೂ ಆರನೇದು ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್. ನೆಕ್ಸ್ಟ್ ಇದು ಮಿಡ್ ಕ್ಯಾಪ್ ಶೇರ್ಸ್. ಅಂದ್ರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 5,000 ಕೋಟಿಗಿಂತ 20,000 ಕೋಟಿಯ ಒಳಗಿರುವಂತಹ ಕಂಪನಿಗಳೆಲ್ಲ ಮಿಡ್ ಕ್ಯಾಪ್ ಸ್ಟಾಕ್ಸ್ ಕಂಪನಿಗಳಾಗ್ತವೆ. ಇದರ ರ್ಯಾಂಕಿಂಗ್ 101ರಿಂದ 250 ಒಳಗೆ ಬರ್ತದೆ. ಸೊ ಈ ಕಂಪನಿಗಳೆಲ್ಲ ಇನ್ನು ಗ್ರೋತ್ ಫೇಸ್ ಅಲ್ಲಿ ಅಥವಾ ಎಕ್ಸ್ಪಾನ್ಷನ್ ಫೇಸ್ ಅಲ್ಲಿ ಇರುವಂತಹ ಕಂಪನಿಗಳು. ಸೊ 2022 ಪ್ರಕಾರ ಬೆಸ್ಟ್ ಮಿಡ್ ಕ್ಯಾಪ್ ಸ್ಟಾಕ್ಸ್ ಗಳನ್ನ ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡಬಹುದು. ನೆಕ್ಸ್ಟ್ ಸ್ಮಾಲ್ ಕ್ಯಾಪ್ ಶೇರ್ಸ್. ಅಂದ್ರೆ ಯಾವ ಕಂಪನಿಗಳ ಮಾರ್ಕೆಟ್ ಕ್ಯಾಪ್ 5,000 ಕೋಟಿಗಿಂತ ಕಮ್ಮಿ ಇರುತ್ತೋ ಅಂತಹ ಕಂಪನಿಗಳು ಮಿಡ್ ಕ್ಯಾಪ್ ಸ್ಟಾಕ್ ಕಂಪನಿಗಳಾಗ್ತವೆ. ಸೊ ಇವು 250 ನಂತರದ ರ್ಯಾಂಕ್ ಗಳನ್ನ ಹೊಂದಿರ್ತದೆ. ಇವೆಲ್ಲ ಇನ್ನು ಅರ್ಲಿ ಸ್ಟೇಜಸ್ ಅಲ್ಲಿ ಇರುವಂತಹ ಕಂಪನಿಗಳು. ಸೊ ಇಂಡಿಯಾದ ಕೆಲವು ಬೆಸ್ಟ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಗಳನ್ನ ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ನೆಕ್ಸ್ಟ್ ಸ್ಟಾಕ್ ಮಾರ್ಕೆಟಲ್ಲಿ ಯಾರ್ಯಾರು ಇನ್ವೆಸ್ಟ್ ಮಾಡ್ಬೋದು? ಯಾವುದೇ ಒಂದು ಎಂಟಿಟಿ, ಇಂಡಿವಿಜುವಲ್ಸ್ ಅಥವಾ NRI ಅಥವಾ ಫಾರಿನ್ ಇನ್ವೆಸ್ಟರ್ಸ್ ಯಾರು ಬೇಕಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಆದರೆ ಗೌರ್ಮೆಂಟ್ ಎಂಪ್ಲಾಯೀಸ್ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋ ಹಾಗಿಲ್ಲ. ಅವರು ಇನ್ವೆಸ್ಟ್ ಮಾಡ್ಬೋದು ಬಟ್ ಟ್ರೇಡ್ ಮಾಡೋ ಹಾಗಿಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಅಟ್ಲೀಸ್ಟ್ 18 ವರ್ಷದವರಾಗಿರಬೇಕು. ಅಂದರೆ 18 ವರ್ಷಕ್ಕಿಂತ ಕೆಳಗೆ ಇದ್ದವರಿಗೆ ಡಿಮ್ಯಾಟ್ ಅಕೌಂಟ್ ಹಾಗೂ ಟ್ರೇಡಿಂಗ್ ಅಕೌಂಟನ್ನು ಓಪನ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ನೀವು ನಿಮ್ಮ ಗಾರ್ಡಿಯನ್ ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಿ 18 ವರ್ಷದ ಕೆಳಗಿದ್ರೂ ಕೂಡ ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡಬಹುದಾಗಿದೆ. ನೆಕ್ಸ್ಟ್ ನಾವು ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಸ್ಟಾಕ್ ಮಾರ್ಕೆಟಲ್ಲಿ 4,000ಕ್ಕಿಂತಲೂ ಹೆಚ್ಚಿನ ಸ್ಟಾಕ್ಗಳಿವೆ. ನಾವು ಪ್ರತಿಯೊಂದು ಸ್ಟಾಕನ್ನು ತೆಗೆದು ಅದರ ಮೂಮೆಂಟನ್ನು ಅನಲೈಸ್ ಮಾಡಿ ಸ್ಟಾಕ್ ಮಾರ್ಕೆಟ್ ಅಪ್ವರ್ಡ್ ಮೂಮೆಂಟ್ ತೋರಿಸ್ತಾ ಇದೆಯಾ ಅಥವಾ ಟ್ರೆಂಡಿ ಆಗಿದೆಯಾ ಅನ್ನೋದನ್ನು ಡಿಸೈಡ್ ಮಾಡೋದು ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ನಮಗೆ ಕೆಲವು ಸ್ಯಾಂಪಲ್ ಸ್ಟಾಕ್ ಬೇಕಾಗುತ್ತೆ. ಸೊ ಇಂಡೆಕ್ಸ್ ಅನ್ನುವಂಥದ್ದು ಈ ಸ್ಟಾಕ್ ಮಾರ್ಕೆಟಿನ ಕೆಲವು ಸ್ಟಾಕ್ಗಳ ಸ್ಯಾಂಪಲ್ ಆಗಿದೆ. ಸೊ ನಾವು ಈ ಇಂಡೆಕ್ಸಿನ ಮೂಮೆಂಟನ್ನು ನೋಡಿಕೊಂಡು ಸ್ಟಾಕ್ ಮಾರ್ಕೆಟ್ ಓವರ್ ಆಲ್ ಆಗಿ ಯಾವ ಥರ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಬೋದು. ಸೊ BSE ಸೆನ್ಸೆಕ್ಸ್, ನಿಫ್ಟಿ 50, ಮಿಡ್ ಕ್ಯಾಪ್ ಇಂಡೆಕ್ಸ್ಗಳು, BSE ಮಿಡ್ ಕ್ಯಾಪ್, BSE ಸ್ಮಾಲ್ ಕ್ಯಾಪ್ ಮುಂತಾದವು ಕೆಲವು ಬೆಂಚ್ ಮಾರ್ಕ್ ಇಂಡೆಕ್ಸ್ಗಳು. ನೀವು ಡಿವಿಡೆಂಡ್ಸ್, ಸ್ಟಾಕ್ ಸ್ಪ್ಲಿಟ್ಸ್, ಬೋನಸ್ ಇಂಥ ಕೆಲವು ವಿಷಯಗಳನ್ನು ಆಗಾಗ ಕೇಳ್ತಾ ಇರ್ಬೋದು. ಸೊ ಇವೆಲ್ಲ ಕಾರ್ಪೊರೇಟ್ ಆ್ಯಕ್ಷನ್ಗಳು. ಸೊ ಈ ಕಾರ್ಪೊರೇಟ್ ಆ್ಯಕ್ಷನ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಮೊದಲನೇದಾಗಿ ಡಿವಿಡೆಂಡ್ಸ್. ನಾನು ಆಗಲೇ ಹೇಳಿದಾಗೆ ಕಂಪನಿ ಅದರ ಪ್ರಾಫಿಟ್ಸ್ಗಳನ್ನು ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಮೂಲಕ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಡಿವಿಡೆಂಡ್ ಆಸ್ ಅ ಪರ್ಸೆಂಟೇಜ್ ಆಫ್ ಫೇಸ್ ವ್ಯಾಲ್ಯೂ ಡಿಕ್ಲೇರ್ ಮಾಡ್ಬೋದು ಅಥವಾ ಅದು ವ್ಯಾಲ್ಯೂ ಪರ್ ಶೇರ್ ಆಗಿ ಕೂಡ
ಕೋಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಒಂದು ಕಂಪನಿ 10 ರೂಪಾಯಿ ಪರ್ ಶೇರ್ ಡಿವಿಡೆಂಡ್ ಡಿಕ್ಲೇರ್ ಮಾಡಿದರೆ, ನೀವು 100 ಶೇರ್ಸನ್ನು ಹೋಲ್ಡ್ ಮಾಡಿದರೆ 100 × 10 ಅಂದರೆ ನೀವು 1,000 ಡಿವಿಡೆಂಡನ್ನು ಆ ಕಂಪನಿಯಿಂದ ರಿಸೀವ್ ಮಾಡ್ತೀರಿ. ಎರಡನೆಯದು ಬೋನಸ್ ಇಶ್ಯೂ. ಅಂದರೆ ಒಂದು ಕಂಪನಿ ಅದರ ಆಲ್ರೆಡಿ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸಿಗೆ ಎಕ್ಸ್ಟ್ರಾ ಶೇರ್ಸ್ಗಳನ್ನು ಇಶ್ಯೂ ಮಾಡುವಂಥದ್ದು. ಬೋನಸ್ ಇಶ್ಯೂ 2:1 ಅಂತ ಇದ್ದರೆ, ನೀವು 2 ಶೇರ್ಸನ್ನು ಹೋಲ್ಡ್ ಮಾಡಿದರೆ ನಿಮಗೆ ಇನ್ನೊಂದು ಶೇರ್ ಎಕ್ಸ್ಟ್ರಾ ಸಿಗುತ್ತೆ. ಅಂದರೆ ಟೋಟಲ್ ನಿಮ್ಮ ಹತ್ರ 3 ಶೇರ್ಸ್ ಉಳಿಯುತ್ತೆ. ಮುಂದಿನದು ಸ್ಟಾಕ್ ಸ್ಪ್ಲಿಟ್. ಕಂಪನಿಗಳು ಅದರ ಸ್ಟಾಕ್ ಪ್ರೈಸ್ ಅನ್ನು ಕಮ್ಮಿ ಮಾಡೋದಕ್ಕೆ ಸ್ಟಾಕ್ ಸ್ಪ್ಲಿಟ್ಸ್ಗಳನ್ನು ಮಾಡ್ತವೆ. ಅಂದರೆ ಈಗ ಸ್ಟಾಕ್ ಸ್ಪ್ಲಿಟ್ 2:1 ರೇಷೋ ಅಲ್ಲಿದ್ದರೆ, ನೀವು 10 ರೂಪಾಯಿಯ ಒಂದು ಶೇರನ್ನು ಹೋಲ್ಡ್ ಮಾಡಿದರೆ, ಸ್ಟಾಕ್ ಸ್ಪ್ಲಿಟ್ ಆದ ನಂತರ ನೀವು 5 ರೂಪಾಯಿಯ 2 ಶೇರನ್ನು ಹೋಲ್ಡ್ ಮಾಡ್ತೀರಾ. ಸೊ ಇಷ್ಟೆಲ್ಲ ವಿಷಯಗಳನ್ನು ತಿಳ್ಕೊಂಡ ನಂತರ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ವೆಸ್ಟರ್ಸ್ ಅನ್ನ ಕೂಡ ನೋಡಬೇಕಾಗುತ್ತೆ. ಮೊದಲನೆಯದು ರಿಟೇಲ್ ಇನ್ವೆಸ್ಟರ್ಸ್, ಅಂದರೆ ನಿಮ್ಮಂತಹ ಇನ್ವೆಸ್ಟರ್ಸ್ಗಳು. ನಾವು ನಮ್ಮ ಪರ್ಸ್ನಲ್ ಗೋಲಿಗೋಸ್ಕರ ಇನ್ವೆಸ್ಟ್ ಮಾಡ್ತೇವೆ. ಸೊ ರಿಟೇಲ್ ಇನ್ವೆಸ್ಟರ್ ಅಂದರೆ ಅವರ ಇನ್ವೆಸ್ಟ್ಮೆಂಟ್ಸ್ ಶೇರ್ಸ್ಗಳಲ್ಲಿ ಹಾಗೂ ಸೆಕ್ಯೂರಿಟೀಸ್ಗಳಲ್ಲಿ ಒಟ್ಟಿಗೆ 2 ಲಕ್ಷಕ್ಕಿಂತ ಕಮ್ಮಿ ಇರುತ್ತೆ. ಅದೇ ಥರ ಎರಡನೆಯ ಕೆಟಗರಿ ಬಂದು HNIs, ಅಂದರೆ ಇವರ ನೆಟ್ವರ್ತ್ ತುಂಬ ಜಾಸ್ತಿ ಇರುತ್ತೆ. ಹಾಗೆ ಇವರು ಅವರ ನೆಟ್ವರ್ತಿನ ಮ್ಯಾಕ್ಸಿಮಮ್ ಪೋರ್ಷನನ್ನು ಇನ್ವೆಸ್ಟ್ ಮಾಡಿರ್ತಾರೆ. ಹಾಗೆ ಅವರ ರಿಸ್ಕ್ ಟೇಕಿಂಗ್ ಎಪಿಟೈಟ್ ಕೂಡ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು DIIs, ಅಂದರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಇವೆಲ್ಲ ಮ್ಯೂಚುವಲ್ ಫಂಡ್ ಹೌಸ್ಗಳು, ಪೆನ್ಷನ್ ಫಂಡ್ಗಳು, ಇನ್ಶೂರೆನ್ಸ್ ಕಂಪನಿಗಳು ಅಥವಾ ಬೇರೆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು, ಇವೆಲ್ಲ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಆಗಿರ್ತಾರೆ. ಅಂದರೆ ಇಂಡಿಯಾದ ಒಳಗಿನ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ಗಳು. ನಾವು ಲಾರ್ಜ್ ಪ್ಲೇಯರ್ಸ್ ಅಂತ ಇವರನ್ನ ಕರಿತೇವೆ. ಸೊ ಇವರ ಇನ್ವೆಸ್ಟ್ಮೆಂಟ್ ಕೂಡ ಲಾರ್ಜ್ ಅಮೌಂಟ್ ಅಲ್ಲಿ ಇರುತ್ತೆ. ಅದೇ ತರ ಅವರ ರಿಸ್ಕ್ ಕೂಡ ಅದೇ ತರ ಇರುತ್ತೆ. ಕೊನೆಯದು FIIs, ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಥವಾ FPIs. ಇವರೆಲ್ಲ ಫಾರಿನ್ ಇಂದ ಇನ್ವೆಸ್ಟ್ ಮಾಡುವಂತಹ ಇನ್ವೆಸ್ಟರ್ಸ್ಗಳು. ಅಂದರೆ ನಾನ್ ಇಂಡಿಯನ್ ಇನ್ವೆಸ್ಟರ್ಸ್ ಅಂತ ಹೇಳ್ಬೋದು. ಫಾರಿನ್ ಮ್ಯೂಚುವಲ್ ಫಂಡ್ಸ್ ಇರ್ಬೋದು, ಫಾರಿನ್ ಇನ್ಶೂರೆನ್ಸ್ ಕಂಪನಿಗಳಿರ್ಬೋದು. ಸೊ ಫಾರಿನ್ ಇಂದ ಬರುವಂತಹ ಇನ್ವೆಸ್ಟ್ಮೆಂಟ್ಸ್ಗಳನ್ನು ನಾವು FIIs ಅಂತ ಕರಿತೇವೆ. ಇವರ ಇನ್ವೆಸ್ಟ್ಮೆಂಟ್ಸ್ ಕ್ವಾಂಟಿಟಿ ತುಂಬ ಜಾಸ್ತಿ ಇರುತ್ತೆ. ಅದೇ ಥರ ಅವರ ರಿಸ್ಕ್ ಕೂಡ ಅಷ್ಟೇ ಇರುತ್ತೆ. ಸೊ ಈ FIIs ಮತ್ತು DIIsಗಳು ತುಂಬ ದೊಡ್ಡ ಕ್ವಾಂಟಿಟಿಯಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ, ಅವರ ಕ್ಯಾಪಿಟಲ್ ತುಂಬ ಜಾಸ್ತಿ ಇರೋದ್ರಿಂದ ಇವರು ಸ್ಟಾಕ್ ಮಾರ್ಕೆಟ್ ಮೇಲೆ ತುಂಬ ಇಂಪ್ಯಾಕ್ಟನ್ನು ಮಾಡ್ತಾರೆ. ನವೆಂಬರ್ 2022ರಲ್ಲಿ DIIಗಳು 6,300 ಕೋಟಿ ವರ್ತ್ ಇಕ್ವಿಟೀಸನ್ನು ಸೆಲ್ ಮಾಡಿದ್ರು. ಹಾಗೆ FIIಗಳು 22,500 ಕೋಟಿ ವರ್ತ್ ಶೇರ್ಸನ್ನು ಬೈ ಮಾಡಿದ್ರು. ಸೊ ಈ ಬಿಗ್ ಪ್ಲೇಯರ್ಸ್ ಮಾಡುವಂತಹ ಇನ್ವೆಸ್ಟ್ಮೆಂಟ್ಸ್ಗಳ ಬಗ್ಗೆ ನಾವು ಸ್ವಲ್ಪ ಹೆಚ್ಚು ಅಟೆನ್ಷನ್ ಅನ್ನು ವಹಿಸಿದ್ರೆ ನಮಗೆ ನಮ್ಮ ಟ್ರೇಡಿಂಗ್ ಡಿಸಿಷನ್ಸ್ ಹಾಗೂ ನಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ಸೇಫಾ ಅನ್ನೋದಕ್ಕೆ ಒಂದು ಪರ್ಫೆಕ್ಟ್ ಆನ್ಸರನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಒಬ್ಬೊಬ್ಬರ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಬೇರೆ ಬೇರೆ ಇರುತ್ತೆ. ಇದನ್ನು ಒಂದು ಸಿಂಪಲ್ ಆಗಿ ಹೇಳೋದಾದರೆ, ಶಾರ್ಟ್ ಟರ್ಮಲ್ಲಿ ಟ್ರೇಡ್ ಮಾಡೋರಿಗೆ ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ರಿಸ್ಕಿ ಆಗಿರ್ಬೋದು. ಆದರೆ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಇದು ಒಂದು ಒಳ್ಳೆಯ ರಿಟರ್ನನ್ನು ಇಲ್ಲಿ ತನಕ ಕೊಟ್ಟಿದೆ. ಸೊ ನಾವಿಲ್ಲಿ ಸ್ಕ್ರೀನ್ ಮೇಲೆ S&P BSE IT ಇಂಡೆಕ್ಸನ್ನು ನೋಡ್ಬೋದು. ಸೊ ಇಲ್ಲಿ ಪಾಸ್ಟ್ 1 ವರ್ಷ ನೋಡಿದರೆ ನಾವು ಇದು 16.28% ನೆಗೆಟಿವ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ, ಅಂದರೆ ಶಾರ್ಟ್ ಟರ್ಮ್ ಅಲ್ಲಿ. ಅದೇ ನಾವು 5 ವರ್ಷದ ಡೇಟಾವನ್ನು ನೋಡಿದರೆ ಇದು 169.24% ರಿಟರ್ನ್ ಅನ್ನು ಕಳೆದ 5 ವರ್ಷದಲ್ಲಿ ಕೊಟ್ಟಿದೆ. ಇದು ಸಣ್ಣ ರಿಟರ್ನ್ ಅಲ್ಲ, ಇದು ಒಂದು ಮ್ಯಾಸಿವ್ ರಿಟರ್ನ್ ಆಗಿದೆ. ಸೊ ಶಾರ್ಟ್ ಟರ್ಮ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ರಿಸ್ಕಿ ಆಗಿರ್ಬೋದು, ಲಾಂಗ್ ಟರ್ಮ್ ಅಲ್ಲಿ ಇಲ್ಲಿ ತನಕ ಒಳ್ಳೆಯ ರಿಟರ್ನ್ ಅನ್ನು ಕೊಟ್ಟಿದೆ. ಈಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರುವಂತಹ ಬೇರೆ ಬೇರೆ ರಿಸ್ಕ್ಗಳನ್ನ ನೋಡೋಣ. ಮೊದಲನೇದಾಗಿ ಮಾರ್ಕೆಟ್ ರಿಸ್ಕ್. ಇದನ್ನ ಸಿಮೆಟ್ರಿಕ್ ರಿಸ್ಕ್ ಅಂತ ಕೂಡ ಕರೀತಾರೆ. ಸೊ ಇದು ಟೋಟಲ್ ಆಗಿ ಮಾರ್ಕೆಟ್ಗೆ ಬರುವಂತಹ ರಿಸ್ಕ್. ಇದನ್ನ ನಾವು ಪೋರ್ಟ್ಫೋಲಿಯೋ ಡೈವರ್ಸಿಫೈ ಮಾಡೋದ್ರ ಮೂಲಕ ಎಲಿಮಿನೇಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎರಡನೇದು ಇಂಟ್ರೆಸ್ಟ್ ರೇಟ್ ರಿಸ್ಕ್. ಇದು ಕೂಡ ಸ್ಟಾಕ್ ಮಾರ್ಕೆಟ್ ಮೇಲೆ ಹ್ಯೂಜ್ ಇಂಪ್ಯಾಕ್ಟ್ ಅನ್ನ ಬೀರುತ್ತೆ. ಇಂಟ್ರೆಸ್ಟ್ ರೇಟ್ಸ್ ಜಾಸ್ತಿ ಆದ ಕೂಡಲೇ ರೆವೆನ್ಯೂ ಕಮ್ಮಿ ಆಗ್ಬೋದು, ಇದರಿಂದಾಗಿ ಸ್ಟಾಕ್ ಪ್ರೈಸಸ್ ಡಿಕ್ಲೈನ್ ಆಗ್ಬೋದು. ಮೂರನೇದು ಇನ್ಫ್ಲೇಷನ್ ರಿಸ್ಕ್. ಇನ್ಫ್ಲೇಷನ್ ಜಾಸ್ತಿ ಆದಾಗೂ ರಿಸ್ಕ್ ಕೂಡ ಜಾಸ್ತಿ ಆಗುತ್ತೆ. ಅಂದರೆ ಸ್ಟಾಕ್ ಮಾರ್ಕೆಟ್ ನಿಮಗೆ 7% ರಿಟರ್ನ್ ಕೊಡ್ತಾ ಇದ್ದು ಇನ್ಫ್ಲೇಷನ್ ಕೂಡ 7% ಇದ್ದರೆ ಅಲ್ಟಿಮೇಟ್ಲಿ ನಿಮಗೆ ಯಾವುದೇ ರೀತಿಯ ರಿಟರ್ನ್ ಸಿಗ್ತಾ ಇಲ್ಲ ಅಂತ ಅರ್ಥ. ಹಾಗಾಗಿ ಇನ್ಫ್ಲೇಷನ್ ಕೂಡ ಸ್ಟಾಕ್ ಮಾರ್ಕೆಟಿಗೆ ರಿಸ್ಕಿ ಆಗುತ್ತೆ. ಕ್ರೆಡಿಟ್ ರಿಸ್ಕ್ ಅಂದರೆ ಒಂದು ಕಂಪನಿ ಅದರ ಡೆಟ್ಗಳನ್ನು ರೀಪೇ ಮಾಡಲಿಕ್ಕೆ ಆಗದೇ ಇರುವಂತಹ ರಿಸ್ಕ್. ಇದು ಕೂಡ ಕಂಪನಿಯ ಸ್ಟಾಕ್ ಪ್ರೈಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಕೊನೆಯದಾಗಿ ಲಿಕ್ವಿಡಿಟಿ ರಿಸ್ಕ್. ಅಂದರೆ ನಿಮಗೆ ಬೇಕಾದಾಗ ನಿಮ್ಮಲ್ಲಿರುವಂತಹ ಶೇರ್ಸ್ಗಳನ್ನು ಸೆಲ್ ಮಾಡಲಿಕ್ಕೆ ಆಗದೇ ಇರುವಂಥದ್ದು. ಅಂದರೆ ನೀವು ಬೈ ಮಾಡಿದ ಶೇರ್ಸ್ಗಳಿಗೆ ಸೆಲ್ಲರ್ ಸಿಗದೇ ಇರುವಂಥದ್ದು. ಇದು ಲಿಕ್ವಿಡಿಟಿ ರಿಸ್ಕ್. ಸೊ ಇವಿಷ್ಟು ಕೆಲವು ಕಾಮನ್ ರಿಸ್ಕ್ಗಳು. ಈಗ ನಾವು ಇನ್ವೆಸ್ಟಿಂಗ್ ಹಾಗೂ ಗ್ಯಾಂಬ್ಲಿಂಗ್ ಅಲ್ಲಿ ಇರುವಂತಹ ವ್ಯತ್ಯಾಸವನ್ನು ನೋಡೋಣ. ಇನ್ವೆಸ್ಟಿಂಗ್ ಅಂದರೆ ನಾವು
ಗ್ರೋತ್ ಪೊಟೆನ್ಷಿಯಲಿಂದ ನಮ್ಮ ವೆಲ್ತನ್ನು ಇನ್ಕ್ರೀಸ್ ಮಾಡೋದಕ್ಕೆ ಮಾಡುವಂತಹ ಇನ್ವೆಸ್ಟ್ಮೆಂಟ್ಗಳು. ಅದೇ ಗ್ಯಾಮ್ಲಿಂಗ್ ಅಂದರೆ ಇಲ್ಲಿ ನಾವು ಜಸ್ಟ್ ಬೆಟ್ಟಿಂಗ್ ಮಾಡುವಂಥದ್ದು, ಒಂದು ಚಾನ್ಸ್ ಮೇಲೆ ನಾವು ಬೈ ಮಾಡುವಂಥದ್ದು. ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನಮಗೆ ಬೈ ಲಕ್ ಹಣ ಸಿಗ್ಬೋದು ಅನ್ನುವ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಮಾಡುವಂಥದ್ದು ಗ್ಯಾಮ್ಲಿಂಗ್. ಬಟ್ ಇನ್ವೆಸ್ಟಿಂಗ್ ಮಾಡುವಾಗ ನಾವು ಎಕ್ಸ್ಟೆನ್ಸಿವ್ ಆಗಿ ಎನಲೈಸ್ ಮಾಡಿ ಆ ಕಂಪನಿಯ ಬಗ್ಗೆ ತಿಳ್ಕೊಂಡು ನಾವು ಆ ಕಂಪನಿಯಲ್ಲಿ ರಿಟರ್ನ್ ಜನರೇಟ್ ಮಾಡೋದಕ್ಕಾಗಿ, ವೆಲ್ತ್ ಕ್ರಿಯೇಟ್ ಮಾಡೋದಕ್ಕಾಗಿ ನಾವು ಹಣವನ್ನು ಇಡುವಂಥದ್ದು. ಈಗ ಟ್ರೇಡಿಂಗ್ ಮತ್ತು ಇನ್ವೆಸ್ಟ್ಮೆಂಟಲ್ಲಿ ಇರುವಂತಹ ಡಿಫ್ರೆನ್ಸಸ್ ಏನು? ಟ್ರೇಡಿಂಗ್ ಅಂದರೆ ನಾವು ಕೆಲವೇ ಟೈಮಲ್ಲಿ ಸ್ಟಾಕನ್ನು ಬೈ ಅಥವಾ ಸೆಲ್ ಮಾಡಿ ಅದನ್ನು ಸ್ಕ್ವೇರ್ ಆಫ್ ಮಾಡುವಂಥದ್ದು. ಟ್ರೇಡಿಂಗಲ್ಲಿ ಕೂಡ ಇಂಟ್ರಾಡೇ ಟ್ರೇಡಿಂಗ್ ಹಾಗೂ ಪೊಸಿಷನಲ್ ಟ್ರೇಡಿಂಗ್ ಅಂತ ಎರಡು ವಿಧ ಇದೆ. ಇಂಟ್ರಾಡೇ ಟ್ರೇಡಿಂಗ್ ಅಂದರೆ ನಾವು ಯಾವ ದಿನ ಸ್ಟಾಕ್ ಅಥವಾ ಶೇರ್ಸನ್ನು ಬೈ ಮಾಡ್ತೇವೋ ಅದೇ ದಿನ ಅದನ್ನು ಸ್ಕ್ವೇರ್ ಆಫ್ ಮಾಡುವಂಥದ್ದು, ಅಥವಾ ನಾವು ಯಾವ ದಿನ ಶೇರ್ಸನ್ನು ಶಾರ್ಟ್ ಸೆಲ್ ಮಾಡ್ತೇವೋ ಅದೇ ದಿನ ಆ ಪೊಸಿಷನನ್ನು ನಾವು ಸ್ಕ್ವೇರ್ ಆಫ್ ಮಾಡುವಂಥದ್ದು. ಅದೇ ಪೊಸಿಷನಲ್ ಟ್ರೇಡ್ಸ್ ಅಥವಾ ಸ್ವಿಂಗ್ ಟ್ರೇಡ್ಸಲ್ಲಿ ನಾವು ಶೇರ್ಸನ್ನು ಬೈ ಮಾಡಿ ಅದನ್ನು ಸ್ವಲ್ಪ ದಿನ ಇಟ್ಕೊಂಡು ಮತ್ತೆ ಅದನ್ನು ಸ್ಕ್ವೇರ್ ಆಫ್ ಮಾಡುವಂಥದ್ದು. ಆದರೆ ಇನ್ವೆಸ್ಟಿಂಗಿಗೆ ಬಂದಾಗ ಇದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಆಗಿರುತ್ತೆ. ನಾವು ಶಾರ್ಟ್ ಟರ್ಮಲ್ಲಿ ಪ್ರಾಫಿಟನ್ನು ಮಾಡೋದಕ್ಕೆ ನಾವು ಇನ್ವೆಸ್ಟ್ ಮಾಡೋದಿಲ್ಲ. ನಾವು ಆ ಕಂಪನಿಯ ಲಾಂಗ್ ಟರ್ಮ್ ಪ್ರಾಸ್ಪೆಕ್ಟ್ಸನ್ನು ನೋಡಿಕೊಂಡು, ಕಂಪನಿಯ ಫ್ಯೂಚರ್ ಫೋರ್ಕಾಸ್ಟ್ಗಳನ್ನು ನೋಡಿಕೊಂಡು, ಆ ಕಂಪನಿಯಿಂದ ಕಂಟಿನ್ಯೂಸ್ ಆಗಿ ರಿಟರ್ನನ್ನು ಜನರೇಟ್ ಮಾಡೋದಕ್ಕೋಸ್ಕರ ನಾವು ಲಾಂಗ್ ಟರ್ಮಲ್ಲಿ ಇಟ್ಕೊಳ್ಳುವಂತಹ ಸ್ಟಾಕ್, ಲಾಂಗ್ ಟರ್ಮಲ್ಲಿ ಹೋಲ್ಡ್ ಮಾಡುವಂತಹ ಸ್ಟಾಕ್. ಸೊ ಇದಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಅಂತ ಕರೀತೇವೆ. ಟ್ರೇಡಿಂಗಲ್ಲಿ ಫೀಸ್ ಹಾಗೂ ಎಕ್ಸ್ಪೆನ್ಸಸ್ ಜಾಸ್ತಿ ಇರ್ತದೆ, ಆದರೆ ಇನ್ವೆಸ್ಟ್ಮೆಂಟಲ್ಲಿ ಅಷ್ಟು ಚಾರ್ಜಸ್ ಇರೋದಿಲ್ಲ. ಜಾರ್ಜ್ ಸೋರೋಸ್, ಜಿಮ್ ರೋಜರ್, ಜೆಸ್ಸಿ ಲಿವರ್ಮೋರ್ ಇವರೆಲ್ಲ ಕೆಲವು ಸಕ್ಸಸ್ಫುಲ್ ಟ್ರೇಡರ್ಸ್ ಆಗಿದ್ದಾರೆ ಆಫ್ ಆಲ್ ಟೈಮ್. ಅದೇ ರಾಕೇಶ್ ಜುಂಜುನ್ವಾಲಾ, ವ್ಯಾರನ್ ಬಫೆಟ್, ರಾಧಾಕೃಷ್ಣ ದಮಾನಿ ಮುಂತಾದವರು ಫೇಮಸ್ ಇನ್ವೆಸ್ಟರ್ಸ್ ಆಗಿದ್ದಾರೆ. ಇವರು ತುಂಬ ಇಮ್ಮೆನ್ಸ್ ವೆಲ್ತನ್ನು ಅವರಿಗೆ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಈಗ ನೀವು ಇನ್ವೆಸ್ಟಿಂಗ್ ಹೇಗೆ ಸ್ಟಾರ್ಟ್ ಮಾಡ್ಬೋದು ಅಂತ ನೋಡೋಣ. ಮೊದಲನೇದಾಗಿ ನಾವು ಫೈನಾನ್ಷಿಯಲ್ ಗೋಲನ್ನು ಸೆಟ್ ಮಾಡಬೇಕು. ಅಂದರೆ ನಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಏನು, ನಾವು ಶಾರ್ಟ್ ಟರ್ಮಿಗೆ ಇನ್ವೆಸ್ಟ್ ಮಾಡ್ತಿದ್ದೇವಾ ಅಥವಾ ಲಾಂಗ್ ಟರ್ಮಿಗೆ ಇನ್ವೆಸ್ಟ್ ಮಾಡ್ತಿದ್ದೇವಾ ಅನ್ನೋದನ್ನು ನಾವು ಕ್ಲಿಯರ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ನಾವೀಗ ರಿಟೈರ್ಮೆಂಟ್ಗೋಸ್ಕರ ಇನ್ವೆಸ್ಟ್ ಮಾಡ್ತಾ ಇದ್ರೆ, ರಿಟೈರ್ಮೆಂಟ್ಗೋಸ್ಕರ ನಾವು ಸೇವ್ ಮಾಡ್ತಾ ಇದ್ರೆ ನಾವು ಸ್ಟಾಕ್ಸ್ಗಳಲ್ಲಿ ಲಾಂಗ್ ಟರ್ಮಿಗೆ ಇನ್ವೆಸ್ಟ್ ಮಾಡ್ಬೋದು. ಅದೇ ನಾವು ಶಾರ್ಟ್ ಟರ್ಮಲ್ಲಿ ರಿಟರ್ನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ನಾವು ಬಾಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಯಾಕಂದರೆ ಶಾರ್ಟ್ ಟರ್ಮಲ್ಲಿ ಸ್ಟಾಕ್ಸ್ ರಿಸ್ಕಿ ಆಗಿರ್ಬೋದು. ಎರಡನೆಯದು ನಮ್ಮ ರಿಸ್ಕ್ ಟಾಲರೆನ್ಸ್. ಪ್ರತಿಯೊಬ್ಬರ ರಿಸ್ಕ್ ಟಾಲರೆನ್ಸ್ ಅಥವಾ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಬೇರೆ ಬೇರೆ ಆಗಿರ್ತದೆ. ಸೊ ನಮ್ಮ ಕ್ಯಾಪಿಟಲ್ ಎಷ್ಟಿದೆ ಅನ್ನೋದ್ರ ಮೇಲೆ ನಾವು ನಮ್ಮ ರಿಸ್ಕ್ ಟೇಕಿಂಗ್ ಕೆಪಾಸಿಟಿಯನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇದನ್ನು ನಾವು ಫಸ್ಟಿಗೆ ಡಿಟರ್ಮೈನ್ ಮಾಡಿಕೊಂಡ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿ ತುಂಬ ಈಸಿಯಾಗಿ ಇರುತ್ತೆ. ನೆಕ್ಸ್ಟ್, ಇನ್ವೆಸ್ಟ್ಮೆಂಟನ್ನು ಚೂಸ್ ಮಾಡೋದು. ನೀವು ಇಂಡಿವಿಜುವಲ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ತಿರೋ ಅಥವಾ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತಿರೋ ಅಥವಾ ETFಸಲ್ಲಿ ಇನ್ವೆಸ್ಟ್ ಮಾಡ್ತಿರೋ ಅನ್ನುವಂಥದ್ದು. ನೀವು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡೋದಾದರೆ ನೀವು ಅದರ ಎಕ್ಸ್ಟೆನ್ಸಿವ್ ಫಂಡಮೆಂಟಲ್ ಅನಾಲಿಸಿಸನ್ನು ಮಾಡಬೇಕಾಗುತ್ತೆ. ಈಗ ನಿಮಗೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡುವ ಎಕ್ಸ್ಪರ್ಟೈಸ್ ಇಲ್ಲ ಅಥವಾ ಅದಕ್ಕೆ ಟೈಮ್ ಇಲ್ಲ ಅನ್ನೋದಾದರೆ ನೀವು ಮ್ಯೂಚುವಲ್ ಫಂಡ್ಸಿಗೆ ಹೋಗ್ಬೋದು. ನೆಕ್ಸ್ಟ್, ಬ್ರೋಕರ್ಸನ್ನು ಸೆಲೆಕ್ಟ್ ಮಾಡೋದು. ನೀವು ಡಿಸ್ಕೌಂಟ್ ಬ್ರೋಕರನ್ನು ಸೆಲೆಕ್ಟ್ ಮಾಡ್ಬೋದು ಅಥವಾ ಫುಲ್ ಸರ್ವಿಸ್ ಬ್ರೋಕರ್ಸನ್ನು ಸೆಲೆಕ್ಟ್ ಮಾಡ್ಬೋದು. ಡಿಸ್ಕೌಂಟ್ ಬ್ರೋಕರ್ಸ್ ನಿಮ್ಮ ಪರವಾಗಿ ಶೇರ್ಸ್ಗಳನ್ನು ಬೈ ಸೆಲ್ ಮಾಡ್ತಾರೆ, ಆದರೆ ಇವರು ಯಾವುದೇ ರೀತಿಯಾದಂತಹ ಎಡಿಷನಲ್ ಸರ್ವಿಸಸ್ಗಳನ್ನು ಆಫರ್ ಮಾಡೋದಿಲ್ಲ. ಅದೇ ಫುಲ್ ಸರ್ವಿಸ್ ಬ್ರೋಕರ್ಸ್ ಬೇರೆ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಇರ್ಬೋದು ಅಥವಾ ಸ್ಟಾಕ್ ರೆಕಮೆಂಡೇಶನ್ಸ್ ಇರ್ಬೋದು, ಇಂತಹ ಕೆಲವು ಸರ್ವಿಸ್ಗಳನ್ನು ಆಫರ್ ಮಾಡ್ತಾರೆ. ಸೊ ಬ್ರೋಕರನ್ನು ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಡಿಮ್ಯಾಟ್ ಅಕೌಂಟ್ ಹಾಗೂ ಟ್ರೇಡಿಂಗ್ ಅಕೌಂಟನ್ನು ಓಪನ್ ಮಾಡಬೇಕು. ಸೊ ಈ ಅಕೌಂಟ್ ಓಪನ್ ಆದ ಮೇಲೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಸ್ಟಾಕ್ಸನ್ನು ಬೈಯಿಂಗ್ ಸೆಲ್ಲಿಂಗ್ ಮಾಡ್ಬೋದು. ಇನ್ವೆಸ್ಟ್ ಮಾಡುವಾಗ ನೀವು ಎರಡು ವಿಷಯಗಳನ್ನು ತಲೆಯಲ್ಲಿ ಇಟ್ಕೊಳ್ಬೇಕು. ಮೊದಲನೆಯದು ಡೈವರ್ಸಿಫಿಕೇಶನ್, ಎರಡನೆಯದು ಇನ್ವೆಸ್ಟಿಂಗ್ ಅರ್ಲಿ. ಡೈವರ್ಸಿಫಿಕೇಶನ್ ಯಾಕಂದರೆ ನೀವು ಎಲ್ಲ ಹಣವನ್ನು ಒಂದೇ ಕಡೆ ಹಾಕಿದರೆ ಯಾವುದಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಅಪರ್ಚುನಿಟಿ ನಿಮಗೆ ಲಾಸ್ ಕೊಟ್ಟಾಗ ನಿಮ್ಮ ಎಂಟೈರ್ ಕ್ಯಾಪಿಟಲ್ ವೈಪೌಟ್ ಆಗುತ್ತೆ. ಅದೇ ನೀವು ನಿಮ್ಮ ಟೋಟಲ್ ಕ್ಯಾಪಿಟಲನ್ನು ಡೈವರ್ಸಿಫೈ ಮಾಡಿ ಬೇರೆ ಬೇರೆ ಸೆಕ್ಟರ್ಸ್ಗಳಲ್ಲೋ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಅಪರ್ಚುನಿಟೀಸ್ಗಳಲ್ಲಿ ಹಾಕಿದರೆ ಯಾವುದಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ನಿಮ್ಮದು ಡೌನ್ ಸೈಡಲ್ಲಿದ್ದರೂ ಕೂಡ ಬೇರೆ ಇನ್ವೆಸ್ಟ್ಮೆಂಟ್ಸ್ ಇದನ್ನು ಕಾಂಪನ್ಸೇಟ್ ಮಾಡುತ್ತೆ. ಎರಡನೇದು ಇನ್ವೆಸ್ಟಿಂಗ್ ಅರ್ಲಿ. ಅಂದರೆ ನೀವು ಬೇಗ ಇನ್ವೆಸ್ಟ್ ಮಾಡಿದಷ್ಟು ನಿಮ್ಮ ರಿಟರ್ನ್ಸ್ ಕಂಪೌಂಡಿಂಗಿಂದಾಗಿ ಜಾಸ್ತಿ ಆಗುತ್ತೆ. ಸೊ ಈ ಕಂಪೌಂಡಿಂಗ್ ಅಡ್ವಾಂಟೇಜನ್ನು ತಗೊಳ್ಬೇಕಾದ್ರೆ ನೀವು ಅರ್ಲಿ ಇನ್ವೆಸ್ಟರ್ ಆಗಿರಬೇಕು. ಫಾರ್ ಎಕ್ಸಾಂಪಲ್, ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು, ಎಕ್ಸ್ ಅನ್ನೋನು 4,000 ಪರ್ ಮಂತ್ ಇನ್ವೆಸ್ಟ್ ಮಾಡಿದರೆ ವೈ ಅನ್ನೋನು ಪರ್ ಮಂತ್ 8,000 ಇನ್ವೆಸ್ಟ್ ಮಾಡ್ತಾನೆ. ಸೊ ನಂಬರ್ ಆಫ್ ಇಯರ್ಸ್ ಕೂಡ ನೀವು ನೋಡಿದರೆ ಎಕ್ಸ್ 35 ವರ್ಷ ಇನ್ವೆಸ್ಟ್ ಮಾಡ್ತಾನೆ, ವೈ 25 ವರ್ಷ ಇದೇ ಥರ ಎವ್ರಿ ಮಂತ್ 8,000 ಇನ್ವೆಸ್ಟ್ ಮಾಡ್ತಾನೆ. ಸೊ ಟೋಟಲ್ ಅಮೌಂಟ್ ಎಕ್ಸ್ ಇನ್ವೆಸ್ಟ್ ಮಾಡಿರುವಂಥದ್ದು 16,80,000 ಹಾಗೂ ವೈ ಇನ್ವೆಸ್ಟ್ ಮಾಡಿರುವಂಥದ್ದು 24 ಲಕ್ಷ. ಸೊ ರೇಟ್ ಆಫ್ ರಿಟರ್ನ್ ಇಬ್ಬರದ್ದು ಸೇಮ್ 10% ಅಂತ ತಗೊಂಡ್ರೆ ನೀವು at the age of 45 X
1.15 crores ಅರ್ನ್ ಮಾಡಿರ್ತಾನೆ, ಆದರೆ ವೈ 1 crores ಅರ್ನ್ ಮಾಡಿರ್ತಾನೆ. ಅಂದರೆ ನೀವು ಟೈಮ್ ಜಾಸ್ತಿ ತಗೊಂಡು ಕೂಡಲೇ, ಅರ್ಲಿ ಇನ್ವೆಸ್ಟರ್ ಆದ ಕೂಡಲೇ ಕಮ್ಮಿ ಇನ್ವೆಸ್ಟ್ಮೆಂಟಲ್ಲಿ ನಿಮಗೆ ಹೆಚ್ಚು ರಿಟರ್ನನ್ನು ತಗೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಅದೇ ನೀವು ಲೇಟ್ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದರೆ, ನೀವು ಹೆಚ್ಚು ಇನ್ವೆಸ್ಟ್ ಮಾಡಿದರೂ ಕೂಡ ನಿಮ್ಮ ರಿಟರ್ನ್ ಕಮ್ಮಿ ಇರ್ಬೋದು. ಈಗ ಕೆಲವು ಪಾಪ್ಯುಲರ್ ಬುಕ್ಸನ್ನು ನೋಡೋಣ. ದ ಇಂಟೆಲಿಜೆಂಟ್ ಇನ್ವೆಸ್ಟರ್ ಬೈ ಬೆಂಜಾಮಿನ್ ಗ್ರಾಮ್, ಒನ್ ಅಪ್ ಒನ್ ವಾಲ್ ಸ್ಟ್ರೀಟ್ ಬೈ ಪೀಟರ್ ಲಿಂಚ್, The Warren Buffett Way by Robert G. Hagstrom, Think and Grow Rich by Napoleon Hill, Coffee Can Investing by Saurabh Mukherjee, ಪ್ರಣಬ್ ಉನಿಯಾಲ್ ಆ್ಯಂಡ್ ರಕ್ಷಿತ್ ರಂಜನ್. ಹೀಗೆ ಹಲವಾರು ಬುಕ್ಗಳು ಇನ್ವೆಸ್ಟ್ಮೆಂಟ್ಸ್ ಮೇಲೆ ಅವೈಲೇಬಲ್ ಇದೆ. ಸೊ ಇದಿಷ್ಟು ಸ್ಟಾಕ್ ಮಾರ್ಕೆಟ್ ಮೇಲಿನ ಕೆಲವು ಇಂಪಾರ್ಟೆಂಟ್ ವಿಷಯಗಳು. ಇದೇ ಥರ ನಿಮಗೆ ಮ್ಯೂಚುವಲ್ ಫಂಡ್ಸ್ ಹಾಗೂ ಟ್ರೇಡಿಂಗ್ ಬಗ್ಗೆ ಎಕ್ಸ್ಟೆನ್ಸಿವ್ ಆಗಿ ಡಿಟೇಲ್ಡ್ ವಿಡಿಯೋ ಬೇಕು ಅನ್ನೋದಾದರೆ ನೀವು ಕಮೆಂಟ್ಸಲ್ಲಿ ತಿಳಿಸಿ. ಖಂಡಿತ ನಾವು ಆ ವಿಡಿಯೋವನ್ನು ಅತಿ ಶೀಘ್ರದಲ್ಲಿ ಪಬ್ಲಿಷ್ ಮಾಡ್ತೇವೆ. ಸೊ ನಾವು ಮಾಡುವಂತಹ ಎಲ್ಲ ವಿಡಿಯೋಸ್ಗಳು ಎಜುಕೇಷನಲ್ ಪರ್ಪಸ್ಸಿಗೆ ಮಾತ್ರ, ಇದು ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಶನ್ ಅಲ್ಲ. ಸೊ ಮತ್ತೆ ಬರ್ತೇನೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.